ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಲಾವಣ್ಯ ರವಿಚಂದ್ರ. ಮೊದಲಿಗೆ ಮುಖ್ಯಾಂಶಗಳು. ಎತ್ತಿನಹೊಳೆ ಯೋಜನೆ ಶಂಕುಸ್ಥಾಪನೆಗೆ 12 ವರ್ಷ. ಪುಷ್ಕರ ಕಾಲ ಮುಗಿದ್ರೂ ಜಿಲ್ಲೆಗೆ ಬರಲಿಲ್ಲ ಎತ್ತಿನಹೊಳೆ ನೀರು. 2 ವರ್ಷದಲ್ಲಿ ನೀರು ಎಂದು ಮೊಯ್ಲಿ 2 ಬಾರಿ ಸಂಸದ. ಎತ್ತಿನಹೊಳೆ ಬಾಲ ಹಿಡಿದವರೆಲ್ಲ ನಾಯಕರಾಗಿದ್ದು ವಿಶೇಷ. ಚಿಕ್ಕಕಾಡಿಗಾನಹಳ್ಳಿಯಲ್ಲಿ ಕಳೆದ 3 ದಿನಗಳಿಂದ ಧಾರ್ಮಿಕ ಕಾರ್ಯಕ್ರಮಗಳು. ಅದ್ದೂರಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಬ್ರಹ್ಮರಥೋತ್ಸವ. ಇಂದು ರಾತ್ರಿ ಗ್ರಾಮದಲ್ಲಿ ಅದ್ದೂರಿ ಕರಗ ಮಹೋತ್ಸವ. ಬಲಿಜ ಸಮುದಾಯದಿಂದ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಅಭಿನಂದನೆ. ಬಲಿಜ ಸಮುದಾಯಕ್ಕೆ ಚಿಮೂಲ್ ನಾಮನಿರ್ದೇಶನ ನೀಡಿದ್ದಕ್ಕೆ ಕೃತಜ್ಞತೆ. ಬೆಂಗಳೂರಿನ ನಿವಾಸಕ್ಕೆ ತೆರಳಿ ಗೌರವಿಸಿದ ಬಲಿಜ ಮುಖಂಡರು. ರಾಗಿ ಖರೀದಿ ಕೇಂದ್ರದಲ್ಲಿ ಅವ್ಯವಹಾರ ಆರೋಪ. ಕಳಪೆ ರಾಗಿ ಖರೀದಿ ಆರೋಪ ಮಾಡಿದ ರೈತರು. ಆಹಾರ ಇಲಾಖೆ ಜಂಟಿ ನಿರ್ದೇಶಕರ ಭೇಟಿ. ಅಧಿಕಾರಿಗಳಿಗೆ ತರಾಟೆ. ವಾರ್ತೆಗಳ ವಿವರ. ಇದೊಂದು ದುರಂತ ಕತೆ. ಅವಿಭಜಿತ ಜಿಲ್ಲೆಗಳ ದಾಹ ತೀರಿಸಲು ಆರಂಭವಾದ ಎತ್ತಿನಹೊಳೆ ಯೋಜನೆ ಎಂಬ ಬಿಸಿಲುಗುದರೆ ಎಲ್ಲೋ ಪಶ್ಚಿಮ ಘಟ್ಟಗಳಲ್ಲಿ ಚಾಲನೆಗೊಳ್ಳಬೇಕಿತ್ತು. ಆದರೆ ರಾಜಕೀಯ ಲಾಭಕ್ಕಾಗಿ ಚಿಕ್ಕಬಳ್ಳಾಪುರದಲ್ಲಿ ಕಲ್ಲು ಹಾಕಿ 12 ವರ್ಷ ಕಳೆದಿದೆ. ಇಂದಿಗೆ ನೀರು ಬರೋದಿರಲಿ, ಪೈಪ್ಲೈನ್ ಕೂಡ ಚಿಕ್ಕಬಳ್ಳಾಪುರದ ಮುಖ ನೋಡಿಲ್ಲ. ಆದರೂ ನಾಯಕರು ಮಾತ್ರ ಈಗಲೂ 2 ವರ್ಷದಲ್ಲಿ ಎತ್ತಿನಹೊಳೆ ನೀರು ಬರಲಿದೆ ಎಂಬ ಭರವಸೆ ನೀಡುವುದನ್ನ ಬಿಟ್ಟಿಲ್ಲ. ಬಯಲುಸೀಮೆ ಜಿಲ್ಲೆಗಳ ದಾಹ ತೀರಿಸುವ ಯೋಜನೆಯ ಕತೆ ನೀವೇ ನೋಡಿ. ವೀಕ್ಷಕರೇ, ನಿಮಗೆಲ್ಲ ನೆನಪಿರಬಹುದು, ವೀರಪ್ಪ ಮೊಯ್ಲಿ ಎಂಬ ನಾಯಕ ಕಳೆದ 15 ವರ್ಷಗಳಿಂದ 2 ವರ್ಷದಲ್ಲಿ ನೀರು ಎಂದು ಪದೇ ಪದೇ ಹೇಳುತ್ತಿದ್ದ ಮಾತುಗಳು. ಇದೇ ಮಾತುಗಳು ಅವರನ್ನ 2 ಬಾರಿ ಸಂಸದರನ್ನಾಗಿ ಮಾಡಿದ್ದು ಸುಳ್ಳಲ್ಲ. ಹಾಗಾಗಿಯೇ ಅವರು 15 ವರ್ಷ ಕಳೆದರೂ ಇಂದಿಗೂ 2 ವರ್ಷದಲ್ಲಿ ನೀರು ಎಂಬುದನ್ನ ಹೇಳುವುದನ್ನ ಬಿಟ್ಟಿಲ್ಲ. ಆದ್ರೆ ನೀರು ಮಾತ್ರ ಬಂದಿಲ್ಲ. ಇದೇ ವೀರಪ್ಪ ಮೊಯ್ಲಿ ಬಯಲುಸೀಮೆ ಜಿಲ್ಲೆಗೆ ನೀರು ತರುವುದಾಗಿ 12 ವರ್ಷಗಳ ಹಿಂದೆ ಎತ್ತಿನಹೊಳೆ ಯೋಜನೆಗೆ ಚಿಕ್ಕಬಳ್ಳಾಪುರ ಹೊರವಲಯದಲ್ಲಿ ಶಂಕುಸ್ಥಾಪನೆ ನೆರವೇರಿಸಿದ್ರು. ಅವರು ಶಂಕುಸ್ಥಾಪನೆ ಮಾಡಿ ಇಂದಿಗೆ ಬರೋಬ್ಬರಿ 12 ವರ್ಷಗಳಾಗಿದೆ. ಆದರೆ ನೀರು ಮಾತ್ರ ಏನೂ ಬಂದಿಲ್ಲ. ಬರೋ ನಂಬಿಕೆಯೂ ಇಲ್ಲ. ಎರಡ್ 2014 ಮಾರ್ಚ್ 3ರಂದು ಎತ್ತಿನಹೊಳೆ ನೀರನ್ನ ಬಯಲುಸೀಮೆ ಜಿಲ್ಲೆಗಳಾದ ಕೋಲಾರ, ಚಿಕ್ಕಬಳ್ಳಾಪುರಕ್ಕೆ ಹರಿಸುವುದಾಗಿ ಆಗಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಚಿಕ್ಕಬಳ್ಳಾಪುರ ಹೊರವಲಯದಲ್ಲಿ ಶಂಕುಸ್ಥಾಪನೆ ನೆರವೇರಿಸಿದ ದಿನ. ಅದಾಗಿ ಇಂದಿಗೆ ಬರೋಬ್ಬರಿ 12 ವರ್ಷಗಳೇ ಕಳೆದು ಹೋಗಿವೆ. 12 ವರ್ಷ ಎಂದರೆ ಒಂದು ಪುಷ್ಕರ ಕಾಲ. ಅಂದ್ರೆ ಮಹಾ ಮಸ್ತಕಾಭಿಷೇಕ ನಡೆಯೋದು 12 ವರ್ಷಕ್ಕೊಮ್ಮೆ. ಅಷ್ಟೇ ಅಲ್ಲ, ಕುಂಭಮೇಳ ನಡೆಯೋದು ಕೂಡ 12 ವರ್ಷಕ್ಕೊಮ್ಮೆ. ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ವೀರಪ್ಪ ಮೊಯ್ಲಿ ಅಂದು ಹಾಕಿದ ಅಡಿಗಲ್ಲಿಗೆ ಮಾತ್ರ ಇಂದಿಗೂ ನೀರು ಬಂದಿಲ್ಲ. ಈ ಶಂಕುಸ್ಥಾಪನೆ ಮುಗಿದ ಬಳಿಕ ಸಮ್ಮಿಶ್ರ ಸರ್ಕಾರ, ಆನಂತರ ಬಿಜೆಪಿ ಸರ್ಕಾರ, ಈಗ ಮತ್ತೊಮ್ಮೆ ಕಾಂಗ್ರೆಸ್ ಸರ್ಕಾರ ಬಂದು ಅದೇ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿದ್ದಾರೆ. ಅಂದು ಭೂಮಿ ಪೂಜೆ ಮಾಡಿದವರೇ ಇಂದೂ ಮುಖ್ಯಮಂತ್ರಿಯಾಗಿದ್ದಾರೆ. ಆದರೆ ಕೋಲಾರ, ಚಿಕ್ಕಬಳ್ಳಾಪುರ ಜನರ ಬಾಯಿಗೆ ಎತ್ತಿನಹೊಳೆಯ ಒಂದು ಹನಿ ನೀರು ಸೇರಿಲ್ಲ. ಭರವಸೆ ಮಾತು ಕೇಳಿ ಕೇಳಿ ಜನರು ಸುಸ್ತಾಗಿದ್ದಾರೆ. ಆಡಳಿತ ಪಕ್ಷದ ಯಾವುದೇ ಜನಪ್ರತಿನಿಧಿಯನ್ನ ಕೇಳಿದರೂ ಮುಂದಿನ ವರ್ಷ ನೀರು ಹರಿಯುವುದು ಖಚಿತ ಎನ್ನುತ್ತಾರೆ. ಬಿಜೆಪಿಯವರು, ಜೆಡಿಎಸ್ನವರು ಮಾತನಾಡಲು ಮುಂದಾದರೆ ಅವರ ಅಧಿಕಾರಾವಧಿಯಲ್ಲಿ ಏನು ಮಾಡಿದರು ಎಂದು ಕಾಂಗ್ರೆಸ್ನವರು ಪ್ರಶ್ನಿಸುತ್ತಾರೆ. ಎತ್ತಿನಹೊಳೆ ನೀರು ಬಯಲುಸೀಮೆ ಜಿಲ್ಲೆಗೆ ತರಲು ಸಾಧ್ಯವಿಲ್ಲ ಎಂದು ಕೆಲ ವರದಿಗಳು ಹೇಳುತ್ತಿವೆ. ಕಾರ್ಯಸಾಧುವಲ್ಲದ ಯೋಜನೆಗೆ ಏಕೆ ಅಷ್ಟೊಂದು ಖರ್ಚು ಮಾಡುತ್ತಿದ್ದೀರಿ, ಜನರಿಗೆ ಮೋಸ ಮಾಡುತ್ತಿದ್ದೀರಾ ಎಂದು ಸುಪ್ರೀಂ ಕೋರ್ಟ್ ನಿವೃತ್ತ ನ್ಯಾಯಮೂರ್ತಿ ವಿ ಗೋಪಾಲಗೌಡ ಇತ್ತೀಚೆಗೆ ಕೋಲಾರದಲ್ಲಿ ನಡೆದಿದ್ದ ಜಲಾಗ್ರಹ ಹೋರಾಟದಲ್ಲಿ ಪ್ರಶ್ನಿಸಿದರು. ಕಾಂಗ್ರೆಸ್, ಜೆಡಿಎಸ್, ಬಿಜೆಪಿ ಜನಪ್ರತಿನಿಧಿಗಳ ಜಗಳದಲ್ಲಿ ಜಿಲ್ಲೆಯ ಜನರು ಶುದ್ಧ ಕುಡಿಯುವ ನೀರಿಲ್ಲದೆ ಪರದಾಡುತ್ತಿದ್ದಾರೆ. ಕನಿಷ್ಠ ತಮ್ಮ ಪಾಲಿಗೆ ಬರಬೇಕಾದ ಕೃಷ್ಣಾ ನದಿ ನೀರನ್ನಾದರೂ ಕೊಡಿ ಎಂದು ಬೇಡುವ ಪರಿಸ್ಥಿತಿ ಎದುರಾಗಿದೆ. ಕೋಲಾರ ಉಸ್ತುವಾರಿ ಸಚಿವ ಬೈರತಿ ಸುರೇಶ್ ಆದಿಯಾಗಿ ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಅವರು ಮುಂದಿನ ವರ್ಷಕ್ಕೆ ಎತ್ತಿನಹೊಳೆ ನೀರು ನೀಡುವ ಭರವಸೆ ಮುಂದುವರೆಸಿದ್ದಾರೆ.
ವೀರಪ್ಪ ಮೊಯ್ಲಿ ಬಹುತೇಕ ರಾಜಕೀಯ ಅವಸಾನಕ್ಕೆ ತಲುಪಿದ್ದಾರೆ. ಆದರೂ ಎತ್ತಿನಹೊಳೆ ನೀರು ಮಾತ್ರ ಇನ್ನೂ ಬಂದಿಲ್ಲ. ಎತ್ತಿನಹೊಳೆ ಯೋಜನೆಯ ಕಾಮಗಾರಿ ಪ್ರಗತಿಯಲ್ಲಿದ್ದು 1.5 ವರ್ಷದ ಒಳಗಾಗಿ ನೀರು ಹರಿಸುವ ಭರವಸೆಯನ್ನು ಪ್ರಸ್ತುತ ಕಾಂಗ್ರೆಸ್ ಮುಖಂಡರು ಮುಂದುವರೆಸಿದ್ದಾರೆ. 2014ರಲ್ಲಿ ಶಂಕುಸ್ಥಾಪನೆಯಾದ ಈ ಯೋಜನೆಗೆ 8,000 ಕೋಟಿ ನಿಗದಿಯಾಗಿತ್ತು. ಇದೀಗ 24,000 ಕೋಟಿಗೆ ಏರಿದೆ. ಈ ಯೋಜನೆಯಡಿ 24 ಟಿಎಂಸಿ ನೀರು ಲಭಿಸುವ ಭರವಸೆ ಸರ್ಕಾರ ನೀಡುತ್ತಿದೆಯಾದರೂ ಜಲಸಂಪನ್ಮೂಲ ಸಚಿವ ಡಿಕೆ ಶಿವಕುಮಾರ್ ಅವರು ಸದನಕ್ಕೆ ನೀಡಿದ ಮಾಹಿತಿಯಲ್ಲಿ ಕೇವಲ 8 ಟಿಎಂಸಿ ಮಾತ್ರ ಲಭ್ಯವಾಗಲಿದೆ ಎಂದು ಹೇಳುವ ಮೂಲಕ ಯೋಜನೆಯಲ್ಲಿ ಲಭ್ಯವಾಗುವ ನೀರಿನ ಪ್ರಮಾಣದ ಬಗ್ಗೆಯೂ ಗೊಂದಲವಿದೆ. ಎತ್ತಿನಹೊಳೆ ಯೋಜನೆಯಿಂದ ಒಂದು ಹನಿ ನೀರು ಬರಲ್ಲವೆಂದು 2014ರ ಮಾರ್ಚ್ 3ರ ಶಂಕುಸ್ಥಾಪನೆಯ ದಿನವೇ ನೀರಾವರಿ ಹೋರಾಟಗಾರರು ಪ್ರತಿಭಟನೆ ನಡೆಸಿದ್ರು. ಹಲವಾರು ಲೋಪದೋಷಗಳಿಂದ ಕೂಡಿದ ಯೋಜನೆ ಎಂದು ಹೇಳಿದ್ರು. ಆಗ ಪೊಲೀಸರು ಸುಮಾರು 500 ಜನರನ್ನ ಬಂಧಿಸಿದ್ರು. 2 ವರ್ಷಗಳಲ್ಲಿ ನೀರು ಹರಿಸುವುದಾಗಿ ಅಂದು ಸಿದ್ದರಾಮಯ್ಯ ಭಾಷಣ ಮಾಡಿದ್ರು. ಈಗ ನೋಡಿದರೆ 12 ವರ್ಷವಾದರೂ ನೀರು ಬರಲಿಲ್ಲ. ಈಗ ಅದೇ ಸರ್ಕಾರ ಯೋಜನೆ ಬಗ್ಗೆ ಉಲ್ಟಾ ಹೊಡೆಯುತ್ತಿದೆ. ಯೋಜನೆಯಲ್ಲಿ ಭ್ರಷ್ಟಾಚಾರ ಲೋಪದೋಷವಾಗಿರುವ ಬಗ್ಗೆ ಸಿಎಜಿ ವರದಿಯೇ ಹೇಳಿದೆ. ಆದರೂ ಎರಡೂ ಜಿಲ್ಲೆಗಳು ಜನಪ್ರತಿನಿಧಿಗಳು ಬಾಯಿಗೆ ಬೀಗ ಹಾಕಿಕೊಂಡಿದ್ದಾರೆ. ಒಟ್ಟಿನಲ್ಲಿ ಎತ್ತಿನಹೊಳೆ ಹೆಸರಿನಲ್ಲಿ ನಾಯಕರಾದವರು, ಜನಪ್ರತಿನಿಧಿಗಳಾದವರು, ಶ್ರೀಮಂತರಾದವರು ಹೊರತು ಬಯಲುಸೀಮೆ ಜಿಲ್ಲೆಗಳಿಗೆ ಮಾತ್ರ ನೀರು ಬರಲಿಲ್ಲ. ಆದರೂ ಈಗಲೂ ಆಡಳಿತ ಪಕ್ಷದ ನಾಯಕರು 2 ವರ್ಷದಲ್ಲಿ ನೀರು ಎಂದು ಹೇಳುವ ಮೂಲಕ ಸವೆದು ಹೋದ ಹಳೆಯ ರೆಕಾರ್ಡ್ ಮತ್ತೆ ಮತ್ತೆ ಪ್ಲೇ ಮಾಡ್ತಿದ್ದಾರೆ. ಭೂ ಸ್ವಾಧೀನವೇ ಆಗಿದೆ, ನೀರು ಶೇಖರಣೆಗೆ ಜಲಾಶಯ ನಿರ್ಮಾಣವೂ ಆಗಿದೆ, ಪೈಪ್ಲೈನ್ ಆಗಿದೆ. ಎತ್ತಿನಹೊಳೆ ನೀರು ಆಕಾಶದಿಂದ ಉದುರುತ್ತದ ಎಂಬ ಪ್ರಜ್ಞಾವಂತರ ಪ್ರಶ್ನೆಗೆ ಉತ್ತರಿಸುವ ಧೈರ್ಯ ಕಾಂಗ್ರೆಸ್ ನಾಯಕರಿಗಿಲ್ಲ. ನೀರು ಯಾವಾಗ ಮತ್ತು ಎಷ್ಟು ಪ್ರಮಾಣದಲ್ಲಿ ಬರಲಿದೆ ಎಂದು ಕಾಲರ್ ಹಿಡಿದು ಪ್ರಶ್ನಿಸುವ ಧೈರ್ಯ ಈ ಜಿಲ್ಲೆಗಳ ಜನರಿಗೂ ಇಲ್ಲ. ಪರಿಣಾಮ ಎತ್ತಿನಹೊಳೆ ಹೆಸರಿನಲ್ಲಿ ರಾಜಕೀಯ ಮುಂದುವರಿಯುತ್ತಲೇ ಇರಲಿದೆ ಎಂದರೆ ತಪ್ಪಾಗಲಾರದು. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಹೋಳಿ ಹುಣ್ಣಿಮೆಯನ್ನು ಕದಿರಿ ಹುಣ್ಣಿಮೆ ಎಂದು ಕರೆಯುತ್ತಾರೆ. ಅಂದರೆ ಆಂಧ್ರಪ್ರದೇಶದ ಕದಿರಿಯ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಗೆ ವಿಶೇಷವಾದ ಹುಣ್ಣಿಮೆಯಾಗಿದ್ದು, ಈ ಹುಣ್ಣಿಮೆಗೆ ವಿವಿಧ ಕ್ಷೇತ್ರಗಳಲ್ಲಿರುವ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯಗಳಲ್ಲಿ ರಥೋತ್ಸವ ನಡೆಯುವುದು ಸಾಮಾನ್ಯ. ಅದೇ ರೀತಿಯಲ್ಲಿ ಚಿಕ್ಕಬಳ್ಳಾಪುರ ತಾಲೂಕಿನ ಚಿಕ್ಕಕಾಡಿಗಾನಹಳ್ಳಿಯಲ್ಲಿಯೂ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಬ್ರಹ್ಮರಥೋತ್ಸವ ಅದ್ದೂರಿಯಾಗಿ ನೆರವೇರಿತು. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಚಿಕ್ಕಬಳ್ಳಾಪುರ ತಾಲೂಕಿನ ಚಿಕ್ಕಕಾಡಗಾನಹಳ್ಳಿಯಲ್ಲಿ ಕಳೆದ 3 ದಿನಗಳಿಂದ ಸಂಭ್ರಮವೋ ಸಂಭ್ರಮ. ಮದುವೆಯಾಗಿ ಗಂಡನ ಮನೆಗೆ ಹೋಗಿದ್ದ ಹೆಣ್ಣು ಮಕ್ಕಳು ತವರಿಗೆ ಬರುವುದು ಮಾತ್ರವಲ್ಲ, ಗ್ರಾಮದಲ್ಲಿರುವವರು 3 ದಿನಗಳಿಂದ ಗ್ರಾಮದಲ್ಲಿ ವಿಶೇಷ ಅಲಂಕಾರದೊಂದಿಗೆ ಮಿಂಚುತ್ತಿದ್ದಾರೆ. ಕಾರಣ ಅಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿ ಬ್ರಹ್ಮರಥೋತ್ಸವ, ಕರಗ ಮಹೋತ್ಸವ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುತ್ತಿವೆ. ಇಂದು ಮಧ್ಯಾಹ್ನ ಬ್ರಹ್ಮರಥೋತ್ಸವ ಸಂಪನ್ನವಾಗಿದ್ದು, ರಾತ್ರಿಗೆ ಕರಗ ಮಹೋತ್ಸವ ನಡೆಯಿತು. ಏಡುಕೊಂಡಲ ಬಿಲ್ಡರ್ಸ್ ಮಾಲೀಕ ಶ್ರೀನಿವಾಸ್ ನೇತೃತ್ವದಲ್ಲಿ ನಡೆದ ಕಾರ್ಯಕ್ರಮಗಳಲ್ಲಿ ಸೋಮವಾರ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಕಲ್ಯಾಣೋತ್ಸವ ಸೇರಿದಂತೆ ಇತರೆ ಧಾರ್ಮಿಕ ಕಾರ್ಯಕ್ರಮಗಳು ನೆರವೇರಿದವು. ಸುಪ್ರಭಾತ ಸೇವೆ, ನವಕಳಶಾಭಿಷೇಕ, ಯಾಗಶಾಲಾ ಪೂಜೆ, ಉತ್ಸವ ನೈವೇದ್ಯ, ಮಂಗಳಾರತಿ, ಶಾಸ್ತುಮುರೈ ತೀರ್ಥಪ್ರಸಾದ ವಿನಿಯೋಗ ನಡೆಯಿತು. ಗ್ರಾಮದೇವತೆ ಶ್ರೀ ಕಾಳಮ್ಮ ದೇವಿಯ ಹಸಿ ಕರಗ ಮಹೋತ್ಸವ ಸಂಪನ್ನವಾಗಿದ್ದು, ಶುಭ ಅಭಿಜಿತ್ ಲಗ್ನದಲ್ಲಿ ಬ್ರಹ್ಮರಥೋತ್ಸವ ಸಂಪನ್ನವಾಯಿತು. ಇಂದು ರಾತ್ರಿಗೆ ಜೆಎಸ್ ಮ್ಯೂಸಿಕಲ್ಸ್ ಈವೆಂಟ್ ಅವರಿಂದ ವಾದ್ಯಗೋಷ್ಠಿ ಆಯೋಜಿಸಲಾಗಿದ್ದು, ಶ್ರೀ ಕಾಳಮ್ಮ ದೇವಿಯ ಹೂವಿನ ಕರಗ ಮಹೋತ್ಸವ ವಿಜೃಂಭಣೆಯಿಂದ ನಡೆಯಲಿದೆ. ನಮಸ್ತೆ, ನಮ್ಮ ಹೆಸರು ಶ್ವೇತಾ ಅಂತ. ನಮ್ಮ ಊರು ಬಂದು ಚಿಕ್ಕಕಾಡಿಗೇನಹಳ್ಳಿ, ಚಿಕ್ಕಬಳ್ಳಾಪುರ ಜಿಲ್ಲೆ ಡಿಸ್ಟಿಕ್ಕು. ಬಟ್ ಇಲ್ಲಿಯೇ 49ನೇ ವರ್ಷದ್ದು ನಮ್ಮೂರಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿದು ಕಲ್ಯಾಣೋತ್ಸವ ಬ್ರಹ್ಮರಥೋತ್ಸವ ನಡೆಯುತ್ತೆ. ಹಾಗಾಗಿ ಇವತ್ತು 3ನೇ ದಿವಸ. ಆಲ್ರೆಡಿ ನಿನ್ನೆ ಕಲ್ಯಾಣೋತ್ಸವ ಇತ್ತು.
49 ವರ್ಷದಿಂದ ನಮ್ಮ ತಂದೆಯವರು ಚಿಕ್ಕ ವಯಸ್ಸಲ್ಲಿದ್ದಾಗಿಂದನೂ ಸ್ಟಾರ್ಟ್ ಮಾಡಿದ್ದಾರೆ. ಇಲ್ಲಿ ತುಂಬಾ ಒಳ್ಳೇದು ನಡೆಯುತ್ತೆ ಇಲ್ಲೆಲ್ಲನೂ. ಯಾವುದೇ ಥರ ಅಕಸ್ಮಾತ್ ಕಲ್ಯಾಣ ಆಗಿಲ್ಲ ಅಂದ್ರೂ ಅವ್ರು ಬಂದು ಕಂಕಣ ಕಟ್ಟಿಸ್ಕೊಂಡ್ರೆ ನೆಕ್ಸ್ಟ್ ಇಯರ್ ಅಷ್ಟರಲ್ಲಿ ಅವರಿಗೆಲ್ಲ ಮದುವೆ ಆಗುತ್ತೆ. ಎಲ್ಲ ಏನು ಅಂದ್ಕೊಂಡ್ರು ಅದು ನಡೆಯುತ್ತೆ ಇಲ್ಲಿ. ಅದೊಂದು ನಾವು ನಮ್ದು ಆಲೇ 35 ವರ್ಷ ಆಯಿತು. ನಾವು ಚಿಕ್ಕ ಮಕ್ಕಳಿಂದನೂ ನೋಡ್ತಿದ್ದೀವಿ, ಆಗ್ಲಿಂದನೂ ಬೆಳೆಸ್ಕೊಂಬಂದಿದ್ರೆ ವರ್ಷದಿಂದ ವರ್ಷ ತುಂಬ ಚೆನ್ನಾಗೇ ನಡ್ಸ್ಕೊಂಡು ಹೋಗ್ತಿದ್ದಾರೆ ಊರಿನ ಮುಖಂಡರೆಲ್ಲನೂ. ಇಲ್ಲಿ ಫಸ್ಟ್ನೇ ದಿನ ಬಂದು ಚಪ್ರ ಇರುತ್ತೆ ದೇವ್ರದ್ದು, ನೆಕ್ಸ್ಟ್ ದಿನ ಬಂದು ಕಲ್ಯಾಣೋತ್ಸವ ಇರುತ್ತೆ. ಇವತ್ತು 3ನೇ ದಿನ, ಇವತ್ತು ಬ್ರಹ್ಮರಥೋತ್ಸವ ಮತ್ತು ದೀಪಾಲಂಕಾರ ಎಲ್ಲ ಇರುತ್ತೆ. ರಾತ್ರಿಗೆ ಪಲ್ಲಕ್ಕಿ ಕರಗ ಎಲ್ಲ ಮಾಡ್ತಾರೆ. ನೆನ್ನೆ ಹಸಿ ಕರಗನೂ ಇತ್ತು ನೈಟು, ಇವತ್ತು ನೈಟೂ ಕರಗ ಇದೆ. ತುಂಬ ಜನ ಸೇರ್ತಾರೆ, ಸುತ್ತಮುತ್ತ ಜನ ಎಲ್ಲ ಬರ್ತಾರೆ, ಅನ್ನದಾನ ನಡೆಯುತ್ತೆ. ನಾವು ತುಂಬ ಚೆನ್ನಾಗಿ ರೆಡಿ ಆಗ್ತೀವಿ. ನಾವು ತವ್ರ ಮನೆ ಅಲ್ವಾ, ತುಂಬ ಚೆನ್ನಾಗಿ ರೆಡಿ ಆಗ್ತೀವಿ. ತುಂಬ ಖುಷಿ ಆಗುತ್ತೆ ನಮಗೆ. ತುಂಬ ದೀಪ ಎಲ್ಲ ಅಲಂಕಾರ ಮಾಡ್ಕೊಂಡು ತೊಗೊಂಬರ್ತೀವಿ. ಅಗನಗುಂಡದಲ್ಲಿ ತೊಗೊಂಡು ಹೋಗ್ತೀವಿ. ಅದನ್ನು ತೊಗೊಂಡೋಗಿ ನಮಗೆ ದೇವ್ರಿಗೆ ಏನು ಸೇವೆ ಸಲ್ಲಿಸಬೇಕು ಅವತ್ತಿಂದನೂ ಸೇವೆ ಮಾಡ್ಕೊಂಡೇ ಬರ್ತಾಯಿದ್ದೀವಿ. ಒಂದು ವರ್ಷವೂ ತಪ್ಪಲ್ಲ ನಾವು. ಊರಲ್ಲಿ ಹಬ್ಬ ಅಂದರೆ ಎಂಥ ಖುಷಿ ಇರುತ್ತೆ ಹೆಣ್ಮಕ್ಳಿಗೆ. ತುಂಬ ಎಲ್ಲರೂ ಸೇರ್ತೀವಿ, ತುಂಬ ಚೆನ್ನಾಗಿರುತ್ತೆ. ಅದೊಂದು ನಮಗೆ ತುಂಬ ಸಂತೋಷ ಇದೆ ನಮ್ಮೂರಲ್ಲಿ ಈ ಥರ ಮಾಡ್ತಾರೆ ಅಂತ. ಹಾಗಾಗಿ ನಮಗೆ ತುಂಬ. ನನ್ನ ಹೆಸರು ಮೋನಿಕಾ, ನಂದು ಪಾಪನಹಳ್ಳಿ. ನಾನು ಇಲ್ಲಿ ನಮ್ಮ ಅಜ್ಜಿ ಮನೆ, ಇದು ಚಿಕ್ಕಾಡ್ಗೆನಹಳ್ಳಿ. ನಾನು ಪ್ರತಿ ವರ್ಷ ನಮ್ಮ ಅಜ್ಜಿ ಮನೆಗೆ ಬರ್ತೀನಿ. ಇದು ಕದ್ರುಣ್ಣಿಮೆಗೆ ಇಲ್ಲಿ ಪ್ರತಿ ಹುಣ್ಣಿಮೆಗೆ ಬ್ರಹ್ಮರಥೋತ್ಸವ, ಕಲ್ಯಾಣೋತ್ಸವ ಎಲ್ಲ ನಡೆಯುತ್ತೆ. ನಿನ್ನೆ ಕಲ್ಯಾಣೋತ್ಸವ ಇತ್ತು, ಮೊನ್ನೆ ಸಹ ಫಂಕ್ಷನ್ ಇತ್ತು. ಇವತ್ತು ಬ್ರಹ್ಮರಥೋತ್ಸವ, ದೀಪಾರಾಧನೆ ಎಲ್ಲ ಇದೆ. ನಾಳೆ ನಿನ್ನೆ ಹಸಿ ಕರಗ ಇತ್ತು, ಇವತ್ತು ನೈಟ್ ಹೂವಿನ ಕರಗ ಇದೆ, ನಾಳೆ ಒನಕೆ ಕರಗ ಇದೆ. ನಾವು ತುಂಬ ಚೆನ್ನಾಗಿ ರೆಡಿ ಆಗ್ತೀವಿ. ಯಾಕಂದರೆ ಜಾತ್ರೆ ಅಂದರೆ ಹೆಣ್ಮಕ್ಳಿಗೆಲ್ಲ ತುಂಬ ಖುಷಿ. ಸೊ ನಾವು ಅಷ್ಟೇ ತುಂಬ ಚೆನ್ನಾಗಿ ರೆಡಿಯಾಗಿ ಈ ಒಂದು ದೇವರ ಕಾರ್ಯದಲ್ಲಿ ಭಾಗವಹಿಸ್ತೀವಿ. ಇಂದು ನಡೆದ ಬ್ರಹ್ಮರಥೋತ್ಸವಕ್ಕೆ ಆನಂದ ಗುರೂಜಿಯವರು ಭೇಟಿ ನೀಡಿದ್ದು, ಈ ವೇಳೆ ಮಾತನಾಡಿದ ಅವರು, ಧಾರ್ಮಿಕ ಕಾರ್ಯಗಳಿಂದ ಸಮಾಜದಲ್ಲಿ ಶಾಂತಿ ನೆಲೆಸಲಿದೆ. ದೇವರ ಭಾಗ್ಯದಿಂದ ಮಾನಸಿಕ ನೆಮ್ಮದಿ ದೊರೆಯಲಿದೆ. ಈ ನೋವು ಸಾಕಷ್ಟು ಜನಗಳ ಮನೆಗಳಲ್ಲಿದೆ. ಎಷ್ಟೋ ಜನ ತಂದೆ ತಾಯಿಗಳು ಕಣ್ಣೀರು ಹಾಕೊಂಡು ಹೇಳ್ತಿದ್ದಾರೆ, ನಮ್ಮನೆಗೆ ಸೊಸೆ ಬರೋದು ಬಹಳ ಕಷ್ಟ ಆಗ್ತಾ ಇದೆ, ನಮ್ಮನೆ ಗಂಡು ಮಕ್ಕಳಿಗೆ ಮದುವೆ ಆಗ್ತಾ ಇಲ್ಲ, ತುಂಬಾ ಜನ ನೋವಲ್ಲಿದ್ದಾರೆ ಅಂತ ನನ್ನ ಇಡೀ ರಾಜ್ಯದ ಪ್ರವಾಸದಲ್ಲಿ ಮಾತು ಹೇಳ್ತಾರೆ. ಅದಕ್ಕಾಗಿ ಇಲ್ಲಿರುವಂತಹ ಪವಾಡಗಳನ್ನು ಸೃಷ್ಟಿ ಮಾಡುವಂತಹ ಒಂದು ಅದ್ಭುತವಾದ ಶಕ್ತಿ ಇಲ್ಲಿರುವ ನರಸಿಂಹನಿಗಿದೆ. ಈ ನರಸಿಂಹ ಕ್ಷೇತ್ರಕ್ಕೆ ಬಂದು ಸ್ವಾಮಿಯ ಮುಂದೆ ನಿಂತಾಗಲೇ ನನಗೆ ಗೊತ್ತಾಗಿ ಈ ವಿಗ್ರಹದಲ್ಲಿ ಒಂದು ಅದ್ಭುತವಾದ ಶಕ್ತಿ ಇದೆ. ಆ ಉದ್ದೇಶಕ್ಕೆ ನಾನು ಪ್ರಾರ್ಥನೆ ಮಾಡಿದಂತಹ ಮನುಷ್ಯನ ಈ ನಮ್ಮ ಆನಂದ ಗುರುಜಿ ಸ್ಮಾರ್ತರು ಅಂದ್ರೆ ಹಣೆಗೆ ವಿಭೂತಿ ಇರಿಸಿದ್ದೀವಿ. ನಾನಾಗಲಿ ನನ್ನ ಮಗನ ಹಣೆ ನೋಡಿದ್ರೆ ವಿಭೂತಿ ಕಾಣುತ್ತೆ. ನಾವು ಗರ್ಭಗುಡಿಗೆ ಹೋಗೋಕ್ಕಾಗಲ್ಲ. ಗರ್ಭಗುಡಿಗೆ ಹೋಗುವಂತಹ ತಾಕತ್ತು ಇಲ್ಲಿ ಸ್ವಾಮಿ ಸೇವೆ ಮಾಡುವಂತಹ ಒಂದು ಶಕ್ತಿ ಯಾರಪ್ಪ ಅಂದ್ರೆ ಅದು ಪಾಂಚರಾತ್ರ. ಅದನ್ನು ವೈಷ್ಣವರಿಗೆ ಮಾತ್ರ ಸ್ವಾಮಿ ಸೇವೆ ಮಾಡಲಿಕ್ಕೆ ಸ್ವಾಮಿಯ ಅಭಾಯದ ಮುಂಭಾಗದಲ್ಲಿ ನಿಂತು ಭಾರತದ ಗಡಿ ಭಾಗದಲ್ಲಿರ್ತಕ್ಕಂಥ ವೀರ ಯೋಧರಿಗೂ ಹಾಗೂ ರೈತ ಬಾಂಧವರಿಗೂ ಶ್ರೀ ಲಕ್ಷ್ಮೀನರಸಿಂಹಸ್ವಾಮಿ ಬ್ರಹ್ಮರಥೋತ್ಸವ ನೆರವೇರಿಸುತ್ತಿರುವುದು ಗ್ರಾಮಕ್ಕೆ ಮಾತ್ರವಲ್ಲದೆ ಸಮಾಜಕ್ಕೆ ಉತ್ತಮ ಫಲ ಸಿಗಲಿದೆ ಎಂದು ಹೇಳಿದರು. ಇನ್ನು ರಾತ್ರಿಗೆ ಕರಗ ಮಹೋತ್ಸವ ಮುಗಿದ ನಂತರ ನಾಳೆ ಸಂಜೆ 5 ಗಂಟೆಗೆ ಒನಕೆ ಕರಗ ಮಹೋತ್ಸವ, ರಾತ್ರಿ 7 ಗಂಟೆಗೆ ಪಲ್ಲಕ್ಕಿ ಉತ್ಸವ, ಶಯನೋತ್ಸವ ಸೇವೆಗಳು ನಡೆಯಲಿವೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಬಲಿಜ ಸಮುದಾಯಕ್ಕೆ ಸೇರಿದ ಶಾಸಕರಿದ್ದಾರೆ. ಆದರೆ ಈವರೆಗೆ ಯಾವುದೇ ಸರ್ಕಾರದ ನಾಮನಿರ್ದೇಶನಗಳಿಗೆ ಬಲಿಜ ಸಮುದಾಯದ ನಾಯಕರನ್ನು ನೇಮಕ ಮಾಡುವಲ್ಲಿ ಸಂಪೂರ್ಣ ವಿಫಲರಾಗಿದ್ದಾರೆ. ಆದರೆ ಜಿಲ್ಲಾ ಉಸ್ತುವಾರಿ ಸಚಿವರು ಬಲಿಜ ಸಮುದಾಯಕ್ಕೆ ಸೇರಿದ ನಾಯಕನಿಗೆ ಚೀಮುಲ್ ನಾಮನಿರ್ದೇಶನ ಮಾಡಿದ್ದು, ಇದಕ್ಕೆ ಬಲಿಜ ಸಮುದಾಯದವರಿಂದ ಕೃತಜ್ಞತೆ ಸಲ್ಲಿಸಲಾಯಿತು. ಇತ್ತೀಚೆಗೆ ನಡೆದ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದ ಚುನಾವಣೆಯಲ್ಲಿ ಪೆರೇಸಂದ್ರ ಕ್ಷೇತ್ರದಿಂದ ಚೀಮೂಲ್ ನಿರ್ದೇಶಕರ ಸ್ಥಾನಕ್ಕೆ ಸ್ಪರ್ಧೆ ಮಾಡಿ
ಪರಾಭವಗೊಂಡಿದ್ದ ಕಾಕಲ ಚಿಂತರಾಜಣ್ಣ ಅವರನ್ನ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದ ನಾಮನಿರ್ದೇಶನ ಸದಸ್ಯರಾಗಿ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ನೇಮಕ ಮಾಡಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಬಲಿಜ ಸಮುದಾಯಕ್ಕೆ ಸೇರಿದ ಶಾಸಕರಿದ್ದರೂ ಸರ್ಕಾರದ ಯಾವುದೇ ನಾಮನಿರ್ದೇಶನ ಬಲಿಜ ಸಮುದಾಯದಿಂದ ನೇಮಕವಾಗಿಲ್ಲ ಎಂಬ ಅಸಮಾಧಾನ ಆ ಸಮುದಾಯದವರಿಗಿತ್ತು. ಆದರೆ ಜಿಲ್ಲಾ ಉಸ್ತುವಾರಿ ಸಚಿವರು ಆ ಸಮುದಾಯಕ್ಕಿದ್ದ ಅಸಮಾಧಾನ ಹೋಗಲಾಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದ ನಿರ್ದೇಶಕ ಸ್ಥಾನಕ್ಕೆ ಸ್ಪರ್ಧೆ ಮಾಡಿ ಕೈಸುಟ್ಟುಕೊಂಡಿದ್ದ ಕಾಕಲ ಚಿಂತರಾಜಣ್ಣ ಅವರನ್ನ ಚಿಮ್ಮುಲ್ ನಾಮನಿರ್ದೇಶನ ಸದಸ್ಯರಾಗಿ ನೇಮಕ ಮಾಡಿದ ಕಾರಣ ಚಿಕ್ಕಬಳ್ಳಾಪುರದ ಬಲಿಜ ಸಮುದಾಯದ ಮುಖಂಡರು ಸಚಿವ ಎಂಸಿ ಸುಧಾಕರ್ ಅವರ ಬೆಂಗಳೂರಿನ ನಿವಾಸಕ್ಕೆ ತೆರಳಿ ಅವರಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ. ಈ ವೇಳೆ ಮಾತನಾಡಿದ ಮುಖಂಡ ಕೋಡೇಸ್ ವೆಂಕಟೇಶ್, ಬಲಿಜ ಸಮುದಾಯವನ್ನ ಗುರುತಿಸಿ ನಾಮನಿರ್ದೇಶನ ಮಾಡಿರುವ ಸಚಿವ ಎಂಸಿ ಸುಧಾಕರ್ ಅವರಿಗೆ ಸಮುದಾಯ ಆಭಾರಿಯಾಗಲಿದೆ ಎಂದು ಹೇಳಿದರು. ಅಲ್ಲದೆ ನಮ್ಮದೇ ಸಮುದಾಯದ ನಾಯಕರು ನಿರ್ಲಕ್ಷ್ಯ ಮಾಡಿದರೂ ಸಚಿವರು ಇಚ್ಛಾಶಕ್ತಿ ತೋರಿ ಸಮುದಾಯಕ್ಕೆ ಮಣೆ ಹಾಕಿದ್ದು ಸಮುದಾಯ ಸದಾ ಸಚಿವರ ಬೆನ್ನಿಗೆ ನಿಲ್ಲಲಿದೆ ಎಂದು ಘೋಷಿಸಿದರು. ಏನು ಬಲಿಜ ಸಮುದಾಯದ ರಾಜಕೀಯವಾಗಿ ತೀರಾ ಹಿಂದುಳಿದಿದ್ದು ಸಚಿವರ ಕಾಳಜಿಯಿಂದ ಇಂದು ಒಂದು ಸ್ಥಾನ ಲಭ್ಯವಾಗಿದೆ. ಹಾಗಾಗಿ ಸಚಿವರ ಅಭ್ಯುದಯಕ್ಕೆ ಬಲಿಜ ಸಮುದಾಯ ಸದಾ ಅವರ ಪರ ನಿಲ್ಲುತ್ತದೆ ಎಂದು ಭರವಸೆ ನೀಡಿದರು. ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇಲ್ಲಿವರೆಗೆ ಯಾರೂ ಮಾಡದೇ ಇದ್ದಂಥ ಒಂದು ಘನ ಕಾರ್ಯವನ್ನು, ದೊಡ್ಡ ಕೆಲಸವನ್ನು ನಮ್ಮ ಎಂಸಿ ಸುಧಾಕರನ್ ಅವರು ಇವತ್ತು ನಮ್ಮ ಜನಾಂಗವನ್ನು ಗುರುತಿಸಿ ಒಬ್ಬ ಅಭ್ಯರ್ಥಿ ಸೋತ್ರೂ ಅವ್ರನ್ನ ಮೇಲಕ್ಕೆತ್ತುವಂಥ ಒಂದು ಕೆಲಸ ಮಾಡಿ ಅವರು ಕೊಟ್ಟ ಮಾತಿನಂತೆ ನಿರ್ದೇಶಕ ಸ್ಥಾನವನ್ನು ನಮ್ಮ ಗೌರ್ಮೆಂಟ್ ನಾಮಿನಿ ಮಾಡಿ ಇಡೀ ಇವತ್ತವರೆಗೂ 2 ಜಿಲ್ಲೆಯಲ್ಲಿ ಕೊಟ್ಟಿರಲಿಲ್ಲ, ಅದನ್ನು ರೆಕಾರ್ಡ್ ಮಾಡಿದ್ದಾರೆ. ಅವರಿಗೆ ನಮ್ಮ ಜನಾಂಗದ ಪರವಾಗಿ ಜನಾಂಗ ಯಾವತ್ತಿದ್ದು ನಿಮ್ಮ ಜೊತೆ ಇರುತ್ತೆ. ನಿಮ್ಮ ಕ್ಷೇತ್ರದಲ್ಲೂ ಸಹ ಹಲವಾರು ಸಂಬಂಧಗಳು ಇಲ್ಲಿ ಬಂದಿರೋರು ಎಷ್ಟೋ ಜನ ಸಂಬಂಧಿಕರಿದ್ದಾರೆ. ಈ ಮೆಸೇಜ್ ಎಲ್ರಿಗೂ ಪಾಸ್ ಆಗುತ್ತೆ. ಅವ್ರೇನಾದ್ರೂ ಬೇರೆ ಕಡೆ ಇದ್ರು ಇನ್ನು ಮುಂದೆ ನಿಮ್ಮ ಜೊತೆ ಇರುವಂತ ಒಂದು ಮನಸ್ಸು ಅವ್ರಿಗೆ ನಿಮ್ಮಂತ ನಾಯಕರನ್ನು ನಮ್ಮ ಜಿಲ್ಲೆಯಲ್ಲಿ ನಾವು ಉಳಿಸ್ಕೊಳ್ಳೋದು ನಮ್ಮ ಜವಾಬ್ದಾರಿ. ಇನ್ನೂ ಒಂದು ಉನ್ನತ ಸ್ಥಾನಕ್ಕೆ ಒಂದು ಟೀಮ್ ಕಟ್ಟಬೇಕು. ಕಾಂಗ್ರೆಸ್ ಬಟ್ ಅದು ಟೀಮ್ ಪಾರ್ಟಿ ಉಳಿಬೇಕು. ಪಾರ್ಟಿ ಹೊಡೆದ್ರೆ ನಾವೆಲ್ಲ ಉಳಿಬೇಕು. ಪಾರ್ಟಿನ ಇನ್ನೂ ಬರೋ ಚುನಾವಣೆಗಳಲ್ಲಿ ಪಕ್ಷದ ಅಭ್ಯರ್ಥಿಗಳು ಗೆಲ್ಸ್ಕೊಳ್ಳೋದು ಜವಾಬ್ದಾರಿ ತಗೊಳ್ಬೇಕು. ಎಲ್ಲರೂ ಸರ್ವ ಜನಾಂಗದ ಜೊತೆ ಸೇರ್ಕೊಂಡು ಮಾಡ್ಬೇಕಷ್ಟೇ. ಏನು ಈ ಸಂದರ್ಭದಲ್ಲಿ ನಂದಿ ರಮೇಶ್, ಎಸ್ಪಿ ಶ್ರೀನಿವಾಸ್, ಎನ್ ಮಂಜುನಾಥ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಗೌರಿಬಿದನೂರು ನಗರದ ಕೃಷಿ ಪ್ರಾಂಗಣ ಮಾರುಕಟ್ಟೆಯಲ್ಲಿರುವ ಬೆಂಬಲ ಬೆಲೆ ರಾಗಿ ಖರೀದಿ ಕೇಂದ್ರದಲ್ಲಿ ಖಾಸಗಿ ವ್ಯಕ್ತಿಗಳಿಂದ ರಾಗಿ ಖರೀದಿ ಮಾಡಿ ರೈತರನ್ನ ವಂಚಿಸಲಾಗುತ್ತಿದೆ ಎಂದು ರೈತರು ಆಕ್ರೋಶ ವ್ಯಕ್ತಪಡಿಸಿದರು. ಗೌರಿಬಿದನೂರು ನಗರದ ಕೃಷಿ ಪ್ರಾಂಗಣ ಮಾರುಕಟ್ಟೆಯಲ್ಲಿರುವ ಬೆಂಬಲ ಬೆಲೆ ರಾಗಿ ಖರೀದಿ ಕೇಂದ್ರದಲ್ಲಿ ಖಾಸಗಿ ವ್ಯಕ್ತಿಗಳಿಂದ ರಾಗಿ ಖರೀದಿ ಮಾಡಿ ರೈತರನ್ನ ವಂಚಿಸಲಾಗುತ್ತಿದೆ ಎಂದು ರೈತರು ಆಕ್ರೋಶ ವ್ಯಕ್ತಪಡಿಸಿದರು. ಸರ್ಕಾರ ರೈತರು ಬೆಳೆದ ರಾಗಿಗೆ ಬೆಂಬಲ ಬೆಲೆ ನೀಡುವ ಸಲುವಾಗಿ ರಾಗಿ ಖರೀದಿ ಕೇಂದ್ರವನ್ನು ತೆರೆಯುವುದು ಸರಿಯಷ್ಟೇ. ಆದರೆ ಇಲ್ಲಿನ ಅಧಿಕಾರಿಗಳು ಕೆಲವು ಖಾಸಗಿ ವ್ಯಕ್ತಿಗಳೊಂದಿಗೆ ಶಾಮೀಲಾಗಿ ಗುಣಮಟ್ಟವಿಲ್ಲದ ರಾಗಿಯನ್ನ ಖರೀದಿ ಮಾಡುತ್ತಿದ್ದಾರೆ. ರಾಗಿಯಲ್ಲಿ ಅಕ್ಕಿ ಮಿಶ್ರಿತ ರಾಗಿ, ಗುಣಮಟ್ಟದ ಇಲ್ಲದ ರಾಗಿಯನ್ನ ಇಲ್ಲಿನ ಖರೀದಿ ಕೇಂದ್ರದಲ್ಲಿ ಖರೀದಿ ಮಾಡಲಾಗುತ್ತಿದೆ. ರೈತರು ತರುವ ರಾಗಿಗಳಿಗೆ ಗುಣಮಟ್ಟವಿದ್ದರೂ 108 ಕುಂಟು ನೆಪಗಳನ್ನ ಹೇಳುತ್ತಾರೆ. ಗುಣಮಟ್ಟವಿಲ್ಲ, ರಾಗಿ ಒಣಗಿಲ್ಲ ಎಂದೆಲ್ಲ ಹೇಳಿ ತಿರಸ್ಕರಿಸುತ್ತಾರೆ. ಆದರೆ ಗುಣಮಟ್ಟವಿಲ್ಲದ ರಾಗಿಯನ್ನ ಹೇಗೆ ಅಧಿಕಾರಿಗಳು ಖರೀದಿ ಮಾಡಿದ್ದಾರೆ ಎಂಬುದು ರೈತರ ಗಂಭೀರ ಆರೋಪವಾಗಿದೆ. ಸರ್, ಒಂದು ಗಾಡಿಗೆ 2,000 ರೂಪಾಯಿ ಲಂಚ ತಗೊಂಡು ಯಾರು ತಗೊಂತಾರ? ಏನಕ್ಕೋಸ್ಕರ ತಗೊಂತಿದ್ದಾರೆ? ಇಲ್ಲಿ ಟೆಸ್ಟಿಂಗ್ ಮಾಡೋರು ಸರ್. ನಿಮ್ ರಾಗಿ ಸರಿ ಇಲ್ಲ, ಎಲ್ಲ ಮಣ್ಣಿದೆ ಅಂತ ಹೇಳ್ಬಿಟ್ಟು 2,000 ತಗೊಂತಿದಾರೆ ಅಂತ ಹೇಳ್ಬಿಟ್ಟು ಹಳ್ಳಿಯಲ್ಲೆಲ್ಲ ಪ್ರತಿಯೊಬ್ರು ಬಂದು ದುಡ್ಡು ಕೊಟ್ಟರೆ ಹಾಕೊಂಡ್ಬಿಡ್ತಾರೆ. ದುಡ್ಡು ಕೊಟ್ಟರೆ ಹಾಕೊಂತಾರೆ ಸರ್. ನೀವೇನ ಕೊಟ್ಟಿದ್ರೆ? ಈಗ ನಾನು ಹೋದ ವರ್ಷ ಕೊಟ್ಟಿದ್ದೀನಿ ಸರ್. ಈ ವರ್ಷ ಕೊಟ್ಟಿಲ್ಲ, ಹೋದ ವರ್ಷ ಹಾಕಿದ್ವಿ.
ಪ್ರೂಫ್ ಇದೆ ಸರ್. ಪ್ರೂಫ್ ಇದೆ ಬಿಡಿ, ನಮ್ಮ ಹತ್ರ ಇದೆ ಬಿಡಿ, ನಮ್ಮ ಹತ್ರ ಪ್ರೂಫ್ ಇದೆ ಬಿಡಿ. ಇನ್ನೊಬ್ರು ರೈತರು ನನ್ನ ಹತ್ರ ಫೋನ್ ಪೇ ಮಾಡಿದ್ದೀನಿ 2,000 ರೂಪಾಯಿ ಅನ್ನೋದು ಕೂಡ ಇದೆ ಬಿಡಿ, ನಮ್ಮ ಹತ್ರ ಇದೆ ಬಿಡಿ. ಈ ತರ ಯಾಕೆ ಮಾಡ್ಬೇಕು ರೈತರಿಗೆ? 6 ತಿಂಗಳು ಕಷ್ಟಪಟ್ಟು ಬೆಳೆದಿಲ್ಲಿ ತಗೊಂಡ್ಬಂದು ಒಂದೊಂದು ಗಾಡಿಗೆ 2,000 ಸಾವಿರ ಅಂದ್ರೆ 20 ಗಾಡಿಗೆ ಎಷ್ಟಾಯ್ತು ಸರ್? ಅದು 2,000 ತಗೊಂತಾರಲ್ಲ, ತಗೊಂಡ್ರು ಕೂಡ ಕಂಪ್ಲೀಟ್ ಕೆಲಸ ವರ್ಕ್ ಮಾಡ್ತಿಲ್ಲ ಸರ್ ಅವರು. ಬೆಂಬಲ ಬೆಲೆ ಕೇಂದ್ರದಲ್ಲಿ ರೈತರು ತರುವ ರಾಗಿಗೆ ಗುಣಮಟ್ಟವಿಲ್ಲ ಎಂದು ತಿರಸ್ಕಾರ ಮಾಡುತ್ತಾರೆ. ಅದೇ ರೈತರು ಇಂತಿಷ್ಟು ಹಣವನ್ನು ನೀಡಿದರೆ ರೈತರ ರಾಗಿಯನ್ನು ಖರೀದಿ ಮಾಡಿಕೊಳ್ಳುತ್ತಾರೆ. ಇನ್ನು ರಾಗಿ ತೂಕ ಮಾಡುವ ಕಡೆಯೂ ದುಪ್ಪಟ್ಟು ಹಣವನ್ನ ಕೊಡಬೇಕು. ಇಷ್ಟೆಲ್ಲ ಸಮಸ್ಯೆಗಳನ್ನು ರೈತರು ಎದುರಿಸಿಕೊಂಡು ತಾವು ಕಷ್ಟಪಟ್ಟು ರಾಗಿಯನ್ನ ಮಾರುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ರೈತ ಗಂಗರಾಜು ಆರೋಪಿಸಿದರು. ಸುದ್ದಿ ತಿಳಿಯುತ್ತಿದ್ದಂತೆಯೇ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ಜಂಟಿ ನಿರ್ದೇಶಕ ನಾಗರಾಜು ಕೆಳಗಿನ ಮನೆ ಸ್ಥಳಕ್ಕೆ ಭೇಟಿ ನೀಡಿ ರಾಗಿಯನ್ನು ಪರಿಶೀಲಿಸಿ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡರು. ರೈತರೇ ನೇರವಾಗಿ ಬಂದು ಖರೀದಿ ಕೇಂದ್ರದಲ್ಲಿ ರಾಗಿಯನ್ನ ಮಾರಾಟ ಮಾಡುತ್ತಾರೆ. ಗುಣಮಟ್ಟವಿಲ್ಲದ ರಾಗಿಯನ್ನ ಹೇಗೆ ಖರೀದಿ ಮಾಡಿದ್ದೀರಾ ಎಂದು ಪ್ರಶ್ನಿಸಿದ ಅವರು, ಗುಣಮಟ್ಟದ ರಾಗಿಯನ್ನು ಖರೀದಿಸಿ ಗುಣಮಟ್ಟವಿಲ್ಲದ ರಾಗಿಯನ್ನ ತಿರಸ್ಕರಿಸಿ ರಾಗಿ ಖರೀದಿ ವಿಚಾರದಲ್ಲೂ ಅವ್ಯವಹಾರ ನಡೆಯುತ್ತಿರುವ ಆರೋಪಗಳು ರೈತರಿಂದ ಕೇಳಿಬರುತ್ತಿದೆ ಎಂದು ಖರೀದಿ ಕೇಂದ್ರದ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡರು. ಬೆಂಬಲ ಬೆಲೆ ರಾಗಿ ಖರೀದಿ ಕೇಂದ್ರದಲ್ಲಿ ಕೃಷಿ ಇಲಾಖೆಯಿಂದ ಗುರುತಿನ ಚೀಟಿ ಹೊಂದಿರುವ ರೈತರು ಖುದ್ದು ರಾಗಿಯನ್ನು ತಂದು ಮಾರಾಟ ಮಾಡಲು ಅವಕಾಶವಿದೆ. ಜೊತೆಗೆ ಬಯೋಮೆಟ್ರಿಕ್ ಮೂಲಕ ರಾಗಿಯನ್ನು ಖರೀದಿಸಲಾಗುತ್ತಿದೆ. ಗುಣಮಟ್ಟದ ರಾಗಿಯನ್ನು ಮಾತ್ರ ಖರೀದಿಸಬೇಕು ಎಂದು ಸರ್ಕಾರದ ಸ್ಪಷ್ಟ ಆದೇಶವಿದೆ. ಇದನ್ನು ಉಲ್ಲಂಘಿಸಿದಲ್ಲಿ ನಿರ್ದಾಕ್ಷಿಣ್ಯ ಕ್ರಮ ಜರುಗಿಸಲಾಗುವುದು ಎಂದರು. ಈಗ ನಾನು ಬಂದು ಅದನ್ನು ಬ್ಯಾಗ್ ನೋಡಿದ್ದೀನಿ, DC ಸಾಹೇಬರು ಇನ್ಸ್ಟ್ರಕ್ಷನ್ ಕೊಟ್ಟಿದ್ರು, ಬಂದು ನೋಡಿದ್ದೀನಿ. ಆ ಬ್ಯಾಗಲ್ಲಿ ರಾಗಿ ಜೊತೆಗೆ ಅಕ್ಕಿ ಮಿಕ್ಸ್ ಆಗಿರೋದು ನಾನು ಕಣ್ಣಾರೆ ನೋಡ್ತಾ ಇದ್ದೀನಿ. ಅದನ್ನು ಅಕ್ಕಿ ಮಿಕ್ಸ್ ಆಗಿರೋದು ತೊಗೋಬಾರ್ದು, ಅವರು ತೊಗೊಂಡ್ಬಿಟ್ಟಿದ್ದಾರೆ. ಅದನ್ನೇ ನಾವು ಕ್ಲೀನಾಗಿ ಜರಡಿ ಹಿಡಿದು ರೀಬ್ಯಾಗ್ ಮಾಡಿ ಅದನ್ನು ಕ್ಲೀನಾಗಿರೋದನ್ನ ಮಾತ್ರ ತೊಗೊಳ್ಳಿ, ಈ ಥರದ್ದು ಏನಾದರೂ ಇದನ್ನಪ್ಪ ಅಂದರೆ ತೊಗೋಬೇಡಿ ಅಂತ ಅಂದ್ಬಿಟ್ಟು ಈಗ ಆಲ್ರೆಡಿ ಅವ್ರಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀನಿ. ಅವರು ಯಾರು ಸಂಬಂಧಪಟ್ಟ ಅಧಿಕಾರಿಗಳಿದ್ದಾರೆ ಅವ್ರಿಗೂ ಸಹಿತ ಈ ಥರದ್ದು ಮುಂದೆ ತೊಗೋಬೇಡಿ, ಇದನ್ನು ಈ ತೊಗೊಂಡಿರೋದನ್ನು ಸಹಿತ ಈಗ ಅದನ್ನು ಕ್ಲೀನಾಗಿ ಜರಡಿ ಹಿಡಿದು ರೀಬ್ಯಾಗ್ ಮಾಡಿ ಚೆನ್ನಾಗಿರೋ ರಾಗಿ ಮಾತ್ರ ತೊಗೊಳ್ಳಿ ಅಂತಂತ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀನಿ ನಾನು ಅವ್ರಿಗೆ. ಈ ಥರದ್ದು ಇನ್ನೊಂದ್ಸಲಿ ಅವ್ರಿಗೆ ಹೋಗ್ಬಿಡಿ ಈಗ ಇನ್ನೊಂದ್ಸಲಿ ಅಂತಂತ ಅವ್ರಿಗೆ ನಾನು ಹೇಳಿದ್ದೀನಿ ಈಗ ಆಲ್ರೆಡಿ. ಅದನ್ನು ಇನ್ನು ಮುಂದೆ ಈ ಥರ ಆಗಿದ್ದಂಗೆ ಅವ್ರು ನೋಡ್ಕೊಳಕ್ಕೆ ಹೇಳಿದ್ದೀನಿ ನಾನು ಅವ್ರಿಗೆ. ಅದು ಆಯ್ತು ಅಂತಂದಪ್ಪ ಅಂದರೆ ಅವ್ರ ಗ್ರೇಡರ್ ಮೇಲೆ ಸೀರಿಯಸ್ ಆಗಿ ಆ್ಯಕ್ಷನ್ ಇನ್ಸರ್ಟ್ ಮಾಡಲಿಕ್ಕೂ ಸಹಿತ ನಾವು ಅವ್ರಿಗೆ ಆಲ್ರೆಡಿ ಹೇಳಿದ್ದೀವಿ. ಇನ್ನು ರೈತ ಸಂಘದ ಅಧ್ಯಕ್ಷ ಲೋಕೇಶ್ ಗೌಡ ಮಾತನಾಡಿ, ರೈತರು ತಾವು ಬೆಳೆದ ರಾಗಿಯನ್ನು ಬೆಂಬಲ ಬೆಲೆ ಕೇಂದ್ರದಲ್ಲಿ ಮಾರಾಟ ಮಾಡಬೇಕು. ಖರೀದಿ ಕೇಂದ್ರದಲ್ಲಿ ಪಾರದರ್ಶಕವಾಗಿ ನಡೆಯಬೇಕು. ರೈತರು ರಾಗಿ ವೇಬ್ರಿಡ್ಜ್ನಲ್ಲಿ ನಮೂದಿಸಿರುವ ತೂಕವನ್ನೇ ನೋಂದಾಯಿಸಿಕೊಳ್ಳಬೇಕು. ವಿನಾಕಾರಣ ತೂಕದಲ್ಲಿ ಕಡಿತ ಮಾಡುವುದು ಸರಿಯಲ್ಲ. ವೇಬ್ರಿಡ್ಜ್ನಲ್ಲಿ ಹೆಚ್ಚುವರಿ ಹಣ ವಸೂಲಿ ಮಾಡುತ್ತಿದ್ದಾರೆ. ತಾಲೂಕು ಆಡಳಿತ ಸೂಕ್ತ ಕ್ರಮವನ್ನು ತೆಗೆದುಕೊಳ್ಳಬೇಕು ಎಂದರು. ಆರ್ ಮಂಜುನಾಥ್, ಸಿಟಿವಿ ನ್ಯೂಸ್, ಗೌರಿಬಿದನೂರು. ಕೋಲಾರ ತಾಲೂಕು ವೇಮಗಲ್ ಹೋಬಳಿ ಮದ್ದೇರಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕದರಿಪುರ ಗ್ರಾಮದ ಪುರಾಣ ಪ್ರಸಿದ್ಧ ಯೋಗನರಸಿಂಹಸ್ವಾಮಿ ಬ್ರಹ್ಮರಥೋತ್ಸವ ಸಹಸ್ರಾರು ಭಕ್ತಾದಿಗಳ ಜೈಕಾರದೊಂದಿಗೆ ಅದ್ದೂರಿಯಾಗಿ ನೆರವೇರಿತು. ಕೋಲಾರ ತಾಲೂಕು ವೇಮಗಲ್ ಹೋಬಳಿ ಮದ್ದೇರಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕದರಿಪುರ ಗ್ರಾಮದ ಪುರಾಣ ಪ್ರಸಿದ್ಧ ಯೋಗನರಸಿಂಹಸ್ವಾಮಿ ಬ್ರಹ್ಮರಥೋತ್ಸವ ಸಹಸ್ರಾರು ಭಕ್ತಾದಿಗಳ ಜೈಕಾರಗಳೊಂದಿಗೆ ಅದ್ದೂರಿಯಾಗಿ ನೆರವೇರಿತು. ಕದರಿಪುರ, ದೇವರಹಳ್ಳಿ, ಇರಗಸಂದ್ರ ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು ಅನ್ನದಾನವನ್ನ ಏರ್ಪಡಿಸಿದರು. ಶಾಸಕ ಕೊತ್ತೂರು ಮಂಜುನಾಥ್ ಮತ್ತು MLC ಅನಿಲ್ ಕುಮಾರ್ ಯೋಗನರಸಿಂಹಸ್ವಾಮಿ ದೇವರ ದರ್ಶನ ಪಡೆದು ಬ್ರಹ್ಮರಥೋತ್ಸವಕ್ಕೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಹಾಗೂ ಸೊಸೈಟಿ ಉಪಾಧ್ಯಕ್ಷ DV ಶ್ರೀನಿವಾಸ್, ಪುರಾಣ ಪ್ರಸಿದ್ಧ ಯೋಗನರಸಿಂಹಸ್ವಾಮಿ ದೇವಾಲಯದಲ್ಲಿ ಪ್ರತಿ ವರ್ಷ ವಿಜೃಂಭಣೆಯಿಂದ ಆಚರಿಸಲಾಗುತ್ತಿದ್ದು, ಈ ಬಾರಿಯೂ ಸಹ ವಿಜೃಂಭಣೆಯಿಂದ ಆಚರಿಸಲಾಗಿದೆ. ಅದ್ದೂರಿಯಾಗಿ ಬ್ರಹ್ಮರಥೋತ್ಸವ ಆಚರಿಸಲಾಗಿದ್ದು, ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ನಡೆಸಿದ್ದು, ಸಾವಿರಾರು ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ನಡೆಸಲಾಗಿದೆ. ಎಲ್ಲ ಸುತ್ತಮುತ್ತಲಿನ 7 ಹಳ್ಳಿಯ ಗ್ರಾಮಸ್ಥರು ಸೇರಿ ನಾವು ರಥೋತ್ಸವ ಮಾಡ್ತೀವಿ. ಈ ದಿವಸ ಕದರಿ ಹುಣ್ಣಿಮೆಯ ದಿವಸನೇ ಚಂದ್ರಗ್ರಹಣ ಬಂದಿರೋದ್ರಿಂದ ನಾವು ಬೆಳಗ್ಗೆ 11 ಗಂಟೆಗೆ ನಿಗದಿ ಮಾಡಿದ್ದೀವಿ ರಥೋತ್ಸವವನ್ನು. ಆ ರಥೋತ್ಸವವನ್ನು ಟೈಮ್ ಸರಿಯಾಗಿ ರಥೋತ್ಸವವನ್ನು ಮುಗಿಸಿ
ಎಲ್ಲ ಗ್ರಹಣದ ಪ್ರಯುಕ್ತ 3 ಗಂಟೆಗೆ ಬಾಗಿಲು ದೇವಸ್ಥಾನದ ಬಾಗಿಲನ್ನು ಮುಚ್ಚಬೇಕು ಅಂತ ಪೂರ್ವ ನಿಯೋಜಿತವಾಗಿ ನಾವು ತೀರ್ಮಾನ ಮಾಡಿದ್ವಿ. ಅದರ ಪ್ರಕಾರವೇ ಎಲ್ಲ ದೇವಾಲಯದ ಕಾರ್ಯಕ್ರಮಗಳನ್ನು ಮುಗಿಸಿ ಮತ್ತೆ 3 ಗಂಟೆ ಮುಚ್ಚಿ ಮತ್ತೆ 7 ಗಂಟೆ ಆದಮೇಲೆ ಬೆಳಗ್ಗೆ ದೇವಸ್ಥಾನ ಬಾಗಿಲನ್ನು ತೆಗೆದು ಕಾರ್ಯಕ್ರಮ ಯಥಾ ಪ್ರಕಾರವಾಗಿ ನಡೆಯುತ್ತೆ. ರಾತ್ರಿ 10 ಗಂಟೆ ಮೇಲೆ 9 ಗಂಟೆಗೆ ರಸಮಂಜರಿ ಕಾರ್ಯಕ್ರಮಗಳಿದ್ದಾವೆ. ಅವು ಯಥಾವತ್ತಾಗಿ ಕಾರ್ಯಕ್ರಮ ಮುಂದುವರ್ಕೊಂಡು ಹೋಗ್ತವೆ. ಕೋಲಾರ ತಾಲೂಕು ವೇಮಗಲ್ ಹೋಬಳಿ ಮದ್ದೇರಿ ಪಂಚಾಯಿತಿ ವ್ಯಾಪ್ತಿಗೆ ಸೇರಿದ ಕದರಿಪುರ ಗ್ರಾಮದಲ್ಲಿ ಶ್ರೀ ಮಹಾಲಕ್ಷ್ಮಿ ಸಮೇತ ಯೋಗ ನರಸಿಂಹಸ್ವಾಮಿಯವರ ಒಂದು ಬ್ರಹ್ಮೋತ್ಸವದ ಕಾರ್ಯಕ್ರಮ ಪಾಲ್ಗುಣ ಶುದ್ಧ ಪೌರ್ಣಮಿಗೆ ಬಹಳ ವಿಜೃಂಭಣೆಯಿಂದ ಆಚರಿಸಲ್ಪಡಲಾಗುತ್ತದೆ. ಪ್ರತಿ ವರ್ಷವೂ ಆಚರಿಸಿದ ರೀತಿಯಲ್ಲೇ ಈ ವರ್ಷವೂ ಸಹ ಅತ್ಯಂತ ಭಕ್ತಿ ಶ್ರದ್ಧೆಗಳಿಂದ ವಿಜೃಂಭಣೆಯಿಂದ ಈ ಒಂದು ಗ್ರಾಮದಲ್ಲಿ ನರಸಿಂಹಸ್ವಾಮಿಯವರ ಬ್ರಹ್ಮರಥೋತ್ಸವದ ಕಾರ್ಯಕ್ರಮ ನಡೆದಿದೆ. ಈಗ ಇವತ್ತೊಂದು ವಿಶೇಷವಾದ ದಿನ. ಯಾಕೆ ಅಂತಂದ್ರೆ ಚಂದ್ರಗ್ರಹಣ ಸಂಭವಿಸಿರೋದ್ರಿಂದ ಈಗಾಗಲೇ ನಾವು ದೇವಾಲಯವನ್ನು ಮುಚ್ಚಿದ್ದೀವಿ. ಗ್ರಹಣದ ನಿಮಿತ್ತ ನಮಗೆ ಭಾರತ ದೇಶಕ್ಕೆ ಗ್ರಹಣಾಚರಣೆ ಕಾಣಿಸೋದ್ರಿಂದ, ಗ್ರಹಣಾಚರಣೆ ಇರೋದ್ರಿಂದ ನಮ್ಮ ಭಾರತದಾದ್ಯಂತ ಎಲ್ಲಾ ದೇವಾಲಯಗಳು ಸಹ ಈಗಾಗಲೇ ಮುಚ್ಚಲಾಗಿದೆ. ನಾವು ಸಹ ಈ ಒಂದು ರಥೋತ್ಸವ ಕಾರ್ಯಕ್ರಮವನ್ನು ಆದಷ್ಟು ಬೇಗ ಶೀಘ್ರವಾಗಿ ಮುಗಿಸಿ ದೇವಾಲಯವನ್ನು ನಾವೆಲ್ಲ ಈಗಾಗಲೇ ಮುಚ್ಚಲಾಗಿದೆ. ಇಂದು ಚಂದ್ರಗ್ರಹಣ ಹಿನ್ನೆಲೆ ಮಧ್ಯಾಹ್ನ 3 ಗಂಟೆಯಲ್ಲಿ ದೇವಾಲಯ ಮುಚ್ಚುವ ಮೂಲಕ ಗ್ರಹಣ ಕಳೆದ ಮೇಲೆ ವಿವಿಧ ಪೂಜಾ ಕಾರ್ಯಕ್ರಮಗಳನ್ನು ನಡೆಸುವುದರ ಜೊತೆಗೆ ರಾತ್ರಿ ಗ್ರಾಮದಲ್ಲಿ ರಸಸಂಜೆ ಕಾರ್ಯಕ್ರಮಗಳನ್ನು ನಡೆಸಲಾಗುವುದು ಎಂದರು. ಈಶ್ವರ್, ಸಿಟಿವಿ ನ್ಯೂಸ್, ಕೋಲಾರ. ದೊಡ್ಡಬಳ್ಳಾಪುರ ತಾಲೂಕಿನ ಇತಿಹಾಸ ಪ್ರಸಿದ್ಧ ತೂಬಗೆರೆಯ ಶ್ರೀ ಪ್ರಸನ್ನ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಸ್ಥಾನದಲ್ಲಿ ಇಂದು ಭಕ್ತಿಪೂರ್ಣ ಬ್ರಹ್ಮರಥೋತ್ಸವ ನಡೆಯಿತು. ದೊಡ್ಡಬಳ್ಳಾಪುರ ತಾಲೂಕಿನ ಇತಿಹಾಸ ಪ್ರಸಿದ್ಧ ತೂಬಗೆರೆಯ ಶ್ರೀ ಪ್ರಸನ್ನ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಸ್ಥಾನದಲ್ಲಿ ಇಂದು ಭಕ್ತಿಪೂರ್ವಕವಾಗಿ ಬ್ರಹ್ಮರಥೋತ್ಸವ ನಡೆಯಿತು. ಬ್ರಹ್ಮರಥೋತ್ಸವದ ಅಂಗವಾಗಿ ದೇಗುಲವನ್ನು ಆಕರ್ಷಕವಾಗಿ ವಿದ್ಯುತ್ ದೀಪಗಳಿಂದ ಅಲಂಕರಿಸಲಾಗಿದ್ದು, ಭಕ್ತರಿಗೆ ಅಗತ್ಯ ಸೌಲಭ್ಯಗಳ ವ್ಯವಸ್ಥೆ ಮಾಡಲಾಗಿತ್ತು. ಇಂದು ಬೆಳಗ್ಗೆ 11:30ರಿಂದ 11:47 ಗಂಟೆಯೊಳಗೆ ಅಭಿಜಿತ್ ಲಗ್ನದಲ್ಲಿ ಭಗವಂತನ ಅನುಗ್ರಹದಿಂದ ಬ್ರಹ್ಮರಥೋತ್ಸವ ನೆರವೇರಿತು. ಇಂದು ಮುಂಜಾನೆಯಿಂದಲೇ ಅನ್ನ ಸಂತರ್ಪಣೆ ವ್ಯವಸ್ಥೆ ಕಲ್ಪಿಸಲಾಗಿದ್ದು, ವಿವಿಧ ಸಂಘಟನೆಗಳ ವತಿಯಿಂದ ಪಾನಕ ಮತ್ತು ಮಜ್ಜಿಗೆ ವಿತರಣೆ ನಡೆಯಿತು. ಇದೇ ವೇಳೆ ಚಂದ್ರಗ್ರಹಣ ಇರುವ ಹಿನ್ನೆಲೆಯಲ್ಲಿ ದೇವಾಲಯವನ್ನ ಮಧ್ಯಾಹ್ನ 1 ಗಂಟೆಗೆ ಮುಚ್ಚಲಾಯಿತು. ಗ್ರಹಣ ದೋಷ ನಿವಾರಣೆ ಬಳಿಕ ದೇವಸ್ಥಾನದಲ್ಲಿ ಶುದ್ಧೀಕರಣ ಕಾರ್ಯ ನೆರವೇರಿಸಿ ಸಂಜೆ 8:30ರಿಂದ ಭಕ್ತರಿಗೆ ಮತ್ತೆ ದರ್ಶನ ವ್ಯವಸ್ಥೆ ಮಾಡಲಾಗುತ್ತದೆ. ರಾತ್ರಿ 8 ಗಂಟೆಗೆ ವರ್ಣರಂಜಿತ ಬಾಣ ಬಿರುಸುಗಳ ಪ್ರದರ್ಶನದೊಂದಿಗೆ ಸ್ವಾಮಿಗೆ ಸೂರ್ಯಮಂಡಲೋತ್ಸವ ನಡೆಯಲಿದೆ ಎಂದು ದೇವಸ್ಥಾನದ ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ. ಮಹೇಶ್, ಸಿಟಿವಿ ನ್ಯೂಸ್, ದೊಡ್ಡಬಳ್ಳಾಪುರ. ಇದೀಗ ಚಿಕ್ಕದೊಂದು ವಿರಾಮ. ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಕರ್ಣ ಶ್ರೀ ಬೃಂದಾವನ ಎನ್ಕ್ಲೇವ್ ವಿಲ್ಲಾ. ಬೆಂಗಳೂರಿನ ಟ್ರಾಫಿಕ್ ಜಂಜಾಟದಿಂದ ಬೇಸತ್ತಿರೋ ಜನರಿಗೆ ಇದು ಶುಭ ಸುದ್ದಿ. ಚಿಂತಾಮಣಿ ಹೊಸಕೋಟೆ ರಸ್ತೆಯ ಹೆಚ್ ಕ್ರಾಸ್ ಬಳಿ ವಿನೂತನ ಶೈಲಿಯ ಎನ್ಕ್ಲೇವ್ ನಿರ್ಮಾಣ ಆರಂಭ. 11 ಎಕರೆ ವಿಶಾಲ ಜಾಗದಲ್ಲಿ 180 ವಿಲ್ಲಾ ನಿರ್ಮಾಣ ಯೋಜನೆಗೆ ಚಾಲನೆ.
30-40, 30-50 ಅಳತೆಯಲ್ಲಿ ವಿಲ್ಲಾಗಳ ನಿರ್ಮಾಣ, ಡಬಲ್ ಬೆಡ್ರೂಮ್, ತ್ರಿಬಲ್ ಬೆಡ್ರೂಮ್ ಮತ್ತು 4 ಬೆಡ್ರೂಮ್ಗಳ ನಿರ್ಮಾಣ. ಆಕರ್ಷಕ ಬೆಲೆ, ಪ್ರಕೃತಿಯ ಮಡಿಲಿನಲ್ಲಿ ಜೀವನ, ಆಧುನಿಕ ಶೈಲಿಯ ಎಲ್ಲ ಸೌಲಭ್ಯಗಳೊಂದಿಗೆ ನಿರ್ಮಾಣವಾಗುತ್ತಿದೆ ಕರ್ಣಾಶ್ರೀ ಎನ್ಕ್ಲೇವ್ ವಿಲ್ಲಾ. ಮತ್ತೇಕೆ ತಡ? ಕೂಡಲೇ ಸಂಪರ್ಕಿಸಿ ಕರ್ಣಾಶ್ರೀ ಬೃಂದಾವನ, ನ್ಯೂ ಟೌನ್ ಎನ್ಕ್ಲೇವ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9533955555 734904545796. ಕರಿಯಾನಪುರ, ಹೆಚ್ ಕ್ರಾಸ್, ಜಂಗಮಕೋಟೆ ಹೋಬಳಿ, ಶಿಡ್ಲಘಟ್ಟ ತಾಲೂಕು. ಶ್ರೀ ಬೃಂದಾವನ್ ಎನ್ಕ್ಲೇವ್ ಅಂತ ಸುಮಾರು ಒಂದು ಬಡ್ಜೆಟ್ ವಿಲ್ಲಾಸ್, DTCP ಅಪ್ರೂವಲ್, ಆಮೇಲೆ ರೇರಾ ಅಪ್ರೂವಲ್ಗೆ ಹಾಕಿದ್ದೀರಿ. ಇನ್ನು ಒಂದು ಕೆಲವೇ ಒಂದು 10-15 ಡೇಸ್ ಅಲ್ಲಿ ಅದು ರೇರಾನು ಬಂದಿರುತ್ತೆ. ಸುಮಾರು ಕನಶ್ರೀ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಕೊರೋನಾ ಆದ್ಮೇಲೆ ಫಸ್ಟ್ ಪ್ರಾಜೆಕ್ಟ್ ಇದು ಲಾಂಚ್ ಮಾಡ್ತಾ ಇದ್ರಿ. 180 ವಿಲ್ಲಾ ಬರುತ್ತೆ 30-40, 30-50 ಅಲ್ಲಿ. ಸೊ ಎಲ್ಲ ಡಬಲ್ ಬೆಡ್ರೂಮ್ ಡೂಪ್ಲೆಕ್ಸ್, ಟ್ರಿಬಲ್ ಬೆಡ್ರೂಮ್ ಡೂಪ್ಲೆಕ್ಸ್, ಆಮೇಲೆ 4 ಬೆಡ್ರೂಮ್ ಡೂಪ್ಲೆಕ್ಸ್ ವಿತ್ ಎಲ್ಲ ಬೇಸಿಕ್ ಕಮ್ಯುನಿಟೀಸ್. ಬೆಂಗಳೂರಲ್ಲಿ ಈಗ ಸ್ಟ್ಯಾಂಡರ್ಡ್ ಆಗಿ ಒಂದು ಟಾಪ್ ಎಂಡ್ ಎಲ್ಲ ಹೆಂಗ್ ಮಾಡ್ತಾರೋ ಅದೇ ತರ ಇಲ್ಲಿ ಈ ಒಂದು ಪ್ರಾಜೆಕ್ಟ್ ನ ಒಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗೆ ಅನುಕೂಲ ಆಗ್ಬೇಕು. ಒಂದು 3 ವರ್ಷಕ್ಕೆ ಅವ್ರಿಗೆ ಡಬಲ್ ಅಮೌಂಟ್ ಆಗ್ಬೋದು ಅಂತ ನನ್ನ ಅನಿಸಿಕೆ. ದಯವಿಟ್ಟು ಎಲ್ಲರೂ ಇನ್ವೆಸ್ಟ್ ಮಾಡಿ ಅಂತ ಈ ಸಮಯದಲ್ಲಿ ಕೇಳ್ಕೊತಾ ಇದ್ದೀನಿ. ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯ 49ನೇ ವರ್ಷದ ಮಹೋತ್ಸವ ಪ್ರಯುಕ್ತ ತಿರುಕಲ್ಯಾಣೋತ್ಸವ ಹಾಗೂ ಬ್ರಹ್ಮರಥೋತ್ಸವವನ್ನು ಮಾರ್ಚ್ 1, 2026ರಿಂದ 5, 2026 ಮಾರ್ಚ್ 5 ದಿನಗಳ ವಿವಿಧ ಪೂಜೆ ಕೈಂಕರ್ಯಗಳು ಚಿಕ್ಕಬಳ್ಳಾಪುರ ತಾಲೂಕು ಚಿಕ್ಕಗಾಡಿಗನಹಳ್ಳಿ ಗ್ರಾಮದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಮಾರ್ಚ್ 1ರಂದು ಸಂಜೆ 6 ಗಂಟೆಗೆ ಗಂಗೆ ಪೂಜೆ, ಧ್ವಜಾರೋಹಣ ಹಾಗೂ ಹೋಮಗಳು ನಡೆಯಲಿದೆ. ಮಾರ್ಚ್ 2ರಂದು ಸಂಜೆ 7 ಗಂಟೆಗೆ ಕಲ್ಯಾಣೋತ್ಸವ ಹಾಗೂ ಗ್ರಾಮ ದೇವತೆ ಶ್ರೀ ಕಾಳಮ್ಮ ದೇವಿಯ ಹಸಿ ಕರಗ ಮಹೋತ್ಸವ. ಮಾರ್ಚ್ 3ರಂದು ಮಧ್ಯಾಹ್ನ 12 ಗಂಟೆಗೆ ಬ್ರಹ್ಮರಥೋತ್ಸವ ಹಾಗೂ ದೀಪೋತ್ಸವ. ಮಹಾಶ್ರೀ ಡಾಕ್ಟರ್ ಶ್ರೀ 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 ಆನಂದ ಗುರೂಜಿ ಅವರಿಂದ ಪ್ರವಚನ ಹಾಗೂ ಅನ್ನ ಸಂತರ್ಪಣೆ. ನಂತರ ಸಂಜೆ 7 ಗಂಟೆಗೆ ತುಮಕೂರು ಸಂಗೀತ ಈವೆಂಟ್ಸ್ನ ಆರ್ಕೆಸ್ಟ್ರಾ ಹಾಗೂ ಗ್ರಾಮದೇವತೆ ಶ್ರೀ ಕಾಳಮ್ಮ ದೇವಿಯ ಹೂವಿನ ಕರಗ ಮಹೋತ್ಸವ ಇರುತ್ತದೆ. ಮಾರ್ಚ್ 4ರಂದು ಸಂಜೆ 5 ಗಂಟೆಗೆ ಒನಕೆ ಕರಗ ಮಹೋತ್ಸವ. ನಂತರ 7 ಗಂಟೆಗೆ ಪಲ್ಲಕ್ಕಿ ಉತ್ಸವ ಇರುತ್ತದೆ. ಮಾರ್ಚ್ 5ರಂದು ಕೊನೆಯ ದಿನ ಬೆಳಗ್ಗೆ 10:30ಕ್ಕೆ ವಸಂತೋತ್ಸವ ಕಾರ್ಯಕ್ರಮಗಳು ನಡೆಯಲಿದೆ. ಹೀಗೆ 5 ದಿನಗಳು ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯ ದೇವಾಲಯದಲ್ಲಿ ವಿವಿಧ ಕಾರ್ಯಕ್ರಮಗಳು ಆಯೋಜಿಸಲಾಗಿದೆ. ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ಚಿಕ್ಕಕಾಡಿಗನಹಳ್ಳಿ ಗ್ರಾಮಸ್ಥರು ಹಾಗೂ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಸೇವಾ ಮಂಡಳಿ ವತಿಯಿಂದ ಸರ್ವರಿಗೂ ಆದರದ ಸ್ವಾಗತ ಕೋರಲಾಗಿದೆ. ಅಕ್ಷರ ಕಿಡ್ಸ್ ಪ್ರೀ ಸ್ಕೂಲ್, IDSMT ಲೇಔಟ್, ಮೈನ್ ರೋಡ್, APMC ಯಾರ್ಡ್ ಹಿಂಭಾಗ, ಚಿಕ್ಕಬಳ್ಳಾಪುರ. 2026-27ರ ಶೈಕ್ಷಣಿಕ ವರ್ಷದ ಪ್ರಿ-KG, LKG, UKG ಪ್ರವೇಶಗಳು ಆರಂಭವಾಗಿವೆ. ಚಿಕ್ಕ ನಕ್ಷತ್ರಗಳಿಗೆ ಸಂತೋಷದ ಜಗತ್ತು. ಪ್ರೀತಿ, ಕಲಿಕೆ ಮತ್ತು ಆಟ ಎಲ್ಲವೂ ಒಂದೇ ಸ್ಥಳದಲ್ಲಿ. ಪೋಷಕರು ನಮ್ಮ ಶಾಲೆಯನ್ನ ಏಕೆ ಇಷ್ಟಪಡುತ್ತಾರೆ ಗೊತ್ತಾ? ಮಕ್ಕಳನ್ನ ನಮ್ಮದೇ ಮಕ್ಕಳಂತೆ ಕಾಳಜಿ ವಹಿಸುತ್ತೇವೆ. ಪ್ರಕಾಶಮಾನ ಮತ್ತು ಆಕರ್ಷಕ ತರಗತಿ ಕೊಠಡಿಗಳು, ಪ್ರತ್ಯೇಕ ಹಾಗೂ ಸುರಕ್ಷಿತ ಆಟದ ಮೈದಾನ, ಶಾಲಾ ಕಾರ್ಯಕ್ರಮಗಳು ಮತ್ತು ಆಚರಣೆಗಳಿಗೆ ವಿಶೇಷ ಸಭಾಂಗಣ, ಪ್ರತಿಯೊಂದು ಮಗುವು ವಿಶೇಷವೆಂದು ಭಾವಿಸುವಂತೆ ವಿಶೇಷ ಜನ್ಮದಿನ ಆಚರಣೆ, ಮನರಂಜನೆಯೊಂದಿಗೆ ಕಲಿಕೆಗೆ ಟಿವಿ ಸೌಲಭ್ಯ ಮತ್ತು ಪಠ್ಯಾಧಾರಿತ ಶೈಕ್ಷಣಿಕ ವಿಡಿಯೋಗಳು,
ಸಂತೋಷದ ಕಲಿಕೆಗೆ ವಿಭಿನ್ನ ಆಟಿಕೆಗಳು ಮತ್ತು ಆಟದ ಸಾಮಗ್ರಿಗಳು, ಅತ್ಯಂತ ಅರ್ಹತೆ ಹೊಂದಿರುವ ಮತ್ತು ಅನುಭವಿ ಶಿಕ್ಷಕರು, ಕಾಳಜಿಯುತ ಮತ್ತು ತರಬೇತಿ ಪಡೆದ ಕೇರ್ಟೇಕರ್ ಸಿಬ್ಬಂದಿ, ಸ್ವಚ್ಛ, ಸುರಕ್ಷಿತ ಮತ್ತು ಆರೋಗ್ಯಕರ ಶೌಚಾಲಯಗಳು, ವಿಶೇಷ ಪ್ರವೇಶ ಆಫರ್ಗಳು, ಶಾಲಾ ಶುಲ್ಕದಲ್ಲಿ 20% ರಿಯಾಯಿತಿ, ಚಿಕ್ಕಬಳ್ಳಾಪುರದ ಎಲ್ಲ 31 ವಾರ್ಡ್ಗಳಿಂದ ಫ್ರೀ ಟ್ರಾನ್ಸ್ಪೋರ್ಟೇಷನ್ಗಾಗಿ ವಾಹನದ ಸೌಲಭ್ಯ, ಮಕ್ಕಳನ್ನ ಸುರಕ್ಷಿತವಾಗಿ ಡೋರ್ ಸ್ಟೆಪ್ ಪಿಕಪ್ ಅಂಡ್ ಡ್ರಾಪ್ ಮಾಡ್ತೀವಿ. ಇನ್ನೇಕೆ ತಡ, ಹಿಂದೆ ನಿಮ್ಮ ಮಗುವನ್ನ ದಾಖಲೆ ಮಾಡಿ. ವಿವರಗಳಿಗೆ ಸಂಪರ್ಕಿಸಿ ಅಕ್ಷರ ಕಿಡ್ಸ್ ಪ್ರೀ ಸ್ಕೂಲ್, IDSMT ಲೇಔಟ್, ಮೈನ್ ರೋಡ್, APMC ಯಾರ್ಡ್ ಹಿಂಭಾಗ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9741498945, 9880190538. ನಿಮ್ಮ ಕನಸಿನ ಮನೆಗೆ ಗುಣಮಟ್ಟದ ಫರ್ನಿಚರ್ ಹುಡುಕುತ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಹುಡುಕಾಟ ಇಲ್ಲಿಯೇ ಮುಗಿಯುತ್ತದೆ. ರಾಮೋಸ್ ಫರ್ನಿಚರ್ ಅಂಡ್ ಇಂಟೀರಿಯರ್ಗೆ ಬನ್ನಿ. ಸ್ವಂತ ಫ್ಯಾಕ್ಟರಿಯೊಂದಿಗೆ ಕಾರ್ಯನಿರ್ವಹಿಸುವ ನಂಬಿಕೆಯ ಫರ್ನಿಚರ್ ಶೋರೂಮ್. ಇಲ್ಲಿ ನಿಮಗೆ ಸಿಗುತ್ತೆ ಆಧುನಿಕ ಡಿಸೈನ್ಗಳ ಸೋಫಾ ಸೆಟ್, ಆರಾಮದಾಯಕ ಬೆಡ್ಗಳು, ಸ್ಟೈಲಿಶ್ ಡೈನಿಂಗ್ ಸೆಟ್, ವಾರ್ಡ್ರೋಬ್, ಟಿವಿ ಯೂನಿಟ್ ಮತ್ತು ಎಲ್ಲಾ ವಿಧದ ಮನೆ ಹಾಗೂ ಆಫೀಸ್ ಫರ್ನಿಚರ್ ಮತ್ತು ಇಂಟೀರಿಯರ್. ನಮ್ಮದೇ ಸ್ವಂತ ಫ್ಯಾಕ್ಟರಿ, ಮಧ್ಯವರ್ತಿಗಳಿಲ್ಲ. ನೇರವಾಗಿ ಫ್ಯಾಕ್ಟರಿಯಿಂದ ಶೋರೂಮ್ಗೆ. ಉತ್ತಮ ಗುಣಮಟ್ಟ, ಕಡಿಮೆ ಬೆಲೆ, ಕಸ್ಟಮ್ ಡಿಸೈನ್ ಸೌಲಭ್ಯ. ನೀವು ಹೇಳಿದ ಅಳತೆ, ನೀವು ಇಷ್ಟಪಟ್ಟ ಡಿಸೈನ್, ನಿಮ್ಮ ಬಜೆಟ್ಗೆ ತಕ್ಕಂತೆ ಫರ್ನಿಚರ್ ತಯಾರಿಸಿಕೊಡುತ್ತೇವೆ. ಉತ್ತಮ ಗುಣಮಟ್ಟದ ಮರ, ದೃಢವಾದ ನಿರ್ಮಾಣ ಮತ್ತು ದೀರ್ಘಕಾಲಿಕ ಭರವಸೆ, ಇದೇ ನಮ್ಮ ಗುರಿ. ನಮ್ಮ ಶಾಖೆಗಳು ಚಿಕ್ಕಬಳ್ಳಾಪುರ, ಚಿಂತಾಮಣಿ, ಯಲಹಂಕ, ನ್ಯೂ ಟೌನ್. ಹಿಂದೆ ಭೇಟಿ ನೀಡಿ. ರಾಮೋಸ್ ಫರ್ನಿಚರ್ ಅಂಡ್ ಇಂಟೀರಿಯರ್. ನಮ್ಮ ಫ್ಯಾಕ್ಟರಿ ವಿಳಾಸ ಇಂಡಸ್ಟ್ರಿಯಲ್ ಏರಿಯಾ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 6361730543, 8660423443, 9845527729, 8050513927. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಸ್ವಾಗತ. ಶಿಡ್ಲಘಟ್ಟ ತಾಲೂಕಿನ ಚಿಕ್ಕದಾಸರಹಳ್ಳಿಯ ಶ್ರೀ ಬ್ಯಾಟರಾಯಸ್ವಾಮಿ ಬ್ರಹ್ಮರಥೋತ್ಸವ ವಿಜೃಂಭಣೆಯಿಂದ ನೆರವೇರಿತು. ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಬ್ಯಾಟರಾಯಸ್ವಾಮಿ ಬ್ರಹ್ಮರಥೋತ್ಸವ ಶ್ರದ್ಧಾ ಭಕ್ತಿಯಿಂದ ನಡೆಸಲಾಯಿತು. ಸುತ್ತಮುತ್ತಲ ಗ್ರಾಮಗಳಿಂದ ಆಗಮಿಸಿದ್ದ ಭಕ್ತರು ಪೂಜೆಯಲ್ಲಿ ಪಾಲ್ಗೊಂಡಿದ್ದರು. ಶಿಡ್ಲಘಟ್ಟ ತಾಲೂಕಿನ ಚಿಕ್ಕದಾಸರಹಳ್ಳಿಯ ಶ್ರೀ ಬ್ಯಾಟರಾಯಸ್ವಾಮಿ ಬ್ರಹ್ಮರಥೋತ್ಸವ ವಿಜೃಂಭಣೆಯಿಂದ ನೆರವೇರಿತು. ಬ್ರಹ್ಮರಥೋತ್ಸವದ ಅಂಗವಾಗಿ ಹೂಗಳಿಂದ ಅಲಂಕರಿಸಿದ್ದ ರಥದಲ್ಲಿ ದೇವರನ್ನ ಪ್ರತಿಷ್ಠಾಪಿಸಿ ಪೂಜೆ ಸಲ್ಲಿಸಿ ರಥೋತ್ಸವಕ್ಕೆ ಚಾಲನೆ ನೀಡಲಾಯಿತು. ವಿವಿಧ ಕಲಾ ತಂಡಗಳು ಮತ್ತು ವಿವಿಧ ಅಂಗಡಿಗಳ ಸಾಲು ಎಲ್ಲರ ಆಕರ್ಷಣೆಯಾಗಿತ್ತು. ವಿಶೇಷ ಹೂವಿನ ಅಲಂಕಾರ ಮಾಡಿದ್ದ ಬ್ರಹ್ಮರಥೋತ್ಸವ ತೇರನ್ನ ದೇವಸ್ಥಾನದ ಸುತ್ತಲೂ ಎಳೆದ ಭಕ್ತರು ಬಾಳೆಹಣ್ಣು ದವನಗಳನ್ನ ತೇರಿನ ಕಳಸಕ್ಕೆ ಎಸೆದು ತಮ್ಮ ಇಷ್ಟಾರ್ಥಗಳನ್ನು ಈಡೇರಿಸುವಂತೆ ಭಗವಂತನನ್ನ ಕೋರಿಕೊಂಡರು. ರಥೋತ್ಸವಕ್ಕೆ ಶಾಸಕ BN ರವಿಕುಮಾರ್ ಹಾಗೂ ತಹಸೀಲ್ದಾರ್ ಗಗನ ಸಿಂಧು ಚಾಲನೆ ನೀಡಿದರು. ರಥೋತ್ಸವ ಅಂಗವಾಗಿ ದೇಗುಲದಲ್ಲಿ ವಿವಿಧ ಪೂಜಾ ಕಾರ್ಯಕ್ರಮಗಳು ನೆರವೇರಿದವು. ಬತ್ತಾಸು, ಸಿಹಿ ಖಾರದ ತಿಂಡಿಗಳು, ವಿವಿಧ ಹಣ್ಣುಗಳು, ತಂಪು ಪಾನೀಯ, ಕರಿದ ತಿಂಡಿ ತಿನಿಸು, ಮಕ್ಕಳಿಗೆ ಆಟಿಕೆ, ಅಚ್ಚೆ ಹಾಕುವವರು, ಬಳೆಗಾರರು ಉತ್ಸವಕ್ಕೆ ರಂಗು ತುಂಬಿದರು. ವಿವಿಧ ಗ್ರಾಮಗಳಿಂದ ಆಗಮಿಸಿದ್ದ ಭಕ್ತರಿಗೆ ಪಾನಕ, ಮಜ್ಜಿಗೆ ಹಾಗೂ ಹೆಸರುಬೇಳೆ ವಿತರಿಸಲಾಯಿತು. ವಿವಿಧ ಗ್ರಾಮಸ್ಥರು ಹೆಸರುಬೇಳೆ ಪಾನಕ ವಿತರಿಸಿದರು. ಇನ್ನು ಸುತ್ತಮುತ್ತಲಿನ ಗ್ರಾಮಗಳು ಹಾಗೂ ತಾಲೂಕಿನ ವಿವಿಧ ಭಾಗಗಳಿಂದ
ಸಾವಿರಾರು ಭಕ್ತರು ಆಗಮಿಸಿ ದೇವರ ಪೂಜೆಯಲ್ಲಿ ಪಾಲ್ಗೊಂಡರು. ಬ್ರಹ್ಮರಥೋತ್ಸವ ಸಮಯಕ್ಕೆ ಸರಿಯಾಗಿ ಗರುಡ ಪಕ್ಷಿ ಕಾಣಿಸಿಕೊಂಡು ರಥದ ಸುತ್ತಲೂ 3 ಸುತ್ತು ಪ್ರದಕ್ಷಿಣೆ ಹಾಕಿ ಮರೆಯಾಯಿತು. ಕದ್ರೆ ಹುಣ್ಣಿಮೆ ಪ್ರಯುಕ್ತ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಮನಮಾಚನಹಳ್ಳಿ ಗ್ರಾಮ ಪಂಚಾಯಿತಿಗೆ ಸೇರಿರ್ತಕ್ಕಂಥ ಚಿಕ್ಕದಾಸರಹಳ್ಳಿ ಗ್ರಾಮದಲ್ಲಿ ನೂರಾರು ವರ್ಷಗಳ ಇತಿಹಾಸ ಇರತಕ್ಕಂಥ ಶ್ರೀ ಬ್ಯಾಟರಾಯ ಸ್ವಾಮಿಯ ಬ್ರಹ್ಮ ರಥೋತ್ಸವ ಇವತ್ತು ಇಂದಿನಿಂದ ಅದ್ದೂರಿಯಾಗಿ ಆಚರಣೆ ಮಾಡಿಕೊಂಡು ಬರ್ತಾ ಇದ್ದಾರೆ. ಇವತ್ತು ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಭಾಗದ ಎಲ್ಲ ಮುಖಂಡರು ಮತ್ತು ನಮ್ಮ ತಾಲೂಕಿನ ದಂಡಾಧಿಕಾರಿಗಳು ಮತ್ತು ಪೊಲೀಸ್ ಇಲಾಖೆ ಅಧಿಕಾರಿಗಳು ಮತ್ತು ಎಲ್ಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸದಸ್ಯರುಗಳು ಈ ಭಾಗದ ವಿಶೇಷವಾಗಿ ಈ ದೇವಾಲಯ ಸಮಿತಿಯ ಅಧ್ಯಕ್ಷರು ಸದಸ್ಯರುಗಳು ಸೇರಿ ಪ್ರತಿ ವರ್ಷ ಈ ಒಂದು ಹುಣ್ಣಿಮೆ ದಿವಸ ಇವತ್ತು. ಛಾಯಾ ರಮೇಶ್, ಸಿಟಿವಿ ನ್ಯೂಸ್, ಶಿಡ್ಲಘಟ್ಟ. ಗಣಿಧನಿಗಳ ಕಪಿಮುಷ್ಟಿಯಲ್ಲಿ ಸಿಲುಕಿರುವ ಕೋಲಾರ ಜಿಲ್ಲಾಡಳಿತ ಜನರ ಹಿತ ಮರೆತು ವರ್ತಿಸುತ್ತಿದೆ. ಸಾಮಾನ್ಯ ಜನರು ಎಷ್ಟೇ ಹೋರಾಟ ಮಾಡಿದರೂ ಕಿವಿಗೊಡದೆ ನಿರ್ಲಕ್ಷ್ಯ ಮಾಡಿದೆ ಎಂದು ಮೇಡಿಯಾಳ ಗ್ರಾಮಸ್ಥರು ಅಳಲು ತೋಡಿಕೊಂಡಿದ್ದಾರೆ. ಕೋಲಾರ ಜಿಲ್ಲಾಡಳಿತ ಗಣಿಧಣಿಗಳ ಕಪಿಮುಷ್ಟಿಯಲ್ಲಿದೆ. ದಶಕಗಳಿಂದ ಹೋರಾಟ ಮಾಡಿದ್ರೂ ಗಣಿಗಾರಿಕೆ ಮಾತ್ರ ನಿಂತಿಲ್ಲ. ಗಣಿಗಾರಿಕೆಯಿಂದ ಮೇಡಿಯಾಳ ಗ್ರಾಮಸ್ಥರು ನಾನಾ ತೊಂದರೆ ಅನುಭವಿಸುತ್ತಿದ್ದಾರೆ. ಈ ಬಗ್ಗೆ ಹಲವು ಹೋರಾಟಗಳು ನಡೆಸಿದ್ರೂ ಜಿಲ್ಲಾಡಳಿತ ಅವರ ಪರ ನಿಂತಿದ್ದು ಗ್ರಾಮಸ್ಥರಿಗೆ ರಕ್ಷಣೆ ಇಲ್ಲದಂತಾಗಿದೆ. ನಮಗೆ ನ್ಯಾಯ ಬೇಕು ಎಂದು ಮೇಡಿಯಾಳ ಗ್ರಾಮಸ್ಥರು ಒತ್ತಾಯಿಸಿ ಇಂದು ಕೋಲಾರ ಪತ್ರಕರ್ತರ ಭವನದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ತಮ್ಮ ನೋವು ತೋಡಿಕೊಂಡಿದ್ದಾರೆ. ಗಣಿ ಮಾಲೀಕ ಸೋಮಣ್ಣ ವಿರುದ್ಧ ಶಿಸ್ತು ಕ್ರಮ ಜರುಗಿಸಿ ಸೋಮಶೇಖರ್ ಮಾಲೀಕತ್ವದ ಜಲ್ಲಿ ಕ್ರಷರ್ ಸ್ಥಗಿತಗೊಳಿಸಿ ಗ್ರಾಮಸ್ಥರಿಗೆ ಗಣಿಗಾರಿಕೆಗೆ ನಿತ್ಯ ಯಾತನೆಯಿಂದ ಪರದಾಡಬೇಕು ಎಂದು ಒತ್ತಾಯಿಸಿದ್ದಾರೆ. ಈ ಹಿಂದೆ ಜಿಲ್ಲಾಧಿಕಾರಿಯಾಗಿದ್ದ ದಿವಂಗತ ಡಿಕೆ ರವಿ ಕಾಲದಿಂದಲೂ ಗಣಿಗಾರಿಕೆ ವಿರುದ್ಧ ಹೋರಾಟ ಮಾಡಿಕೊಂಡು ಬರಲಾಗಿದೆ. ಸೊನ್ನೇಗೌಡ ಅಕ್ರಮವಾಗಿ 10 ಎಕರೆಯನ್ನ ಸರ್ವೆ ನಂಬರ್ 42ರಲ್ಲಿ ಮಂಜೂರಾತಿ ಮಾಡಿಕೊಂಡು ನಂತರ 5 ಎಕರೆಯನ್ನು ಯಾವುದೇ ಅನುಮತಿ ತನಿಖೆ ಇಲ್ಲದೆ ಮಂಜೂರಾತಿ ಮಾಡಿಕೊಂಡಿದ್ದಾರೆ. ಇನ್ನು ಈ ಬಗ್ಗೆ ಹಲವು ಪ್ರತಿಭಟನೆ ವಿರೋಧಿಗಳ ನಡುವೆ ಸೊನ್ನೇಗೌಡರಿಗೆ ಗಣಿಗಾರಿಕೆಗೆ ಮಂಜೂರಾತಿ ನೀಡಿದೆ. ಇದರಿಂದ ಮೇಡಿಯಾಳ ಗ್ರಾಮಸ್ಥರು ನೆಮ್ಮದಿ ನಿದ್ದೆ ಮಾಡಲು ಸಾಧ್ಯವಾಗದ ಸ್ಥಿತಿ ನಿರ್ಮಾಣವಾಗಿ ಕೂಡಲೇ ಜಿಲ್ಲಾಡಳಿತ ಎಚ್ಚೆತ್ತು ಗಣಿಗಾರಿಕೆಯಿಂದ ಗ್ರಾಮಸ್ಥರಿಗೆ ಆಗುತ್ತಿರುವ ತೊಂದರೆಯಿಂದ ರಕ್ಷಿಸಿ ಗಣಿಗಾರಿಕೆ ನಿಲ್ಲಿಸಲು ಒತ್ತಾಯಿಸಿದರು. ಮತ್ತೆ ಕ್ವಾರಿಗಳನ್ನು ಮಾಡಿದ್ರೆ ಏನು ರೈತರು ಬಹಳ ತೊಂದರೆ ಅನುಭವಿಸಬೇಕಾಗ್ತದೆ. ಮತ್ತೆ ಊರಿನ ಜನರು ಗುಳಿ ಹೇಳ್ಬೇಕಾಗ್ತದೆ, ಅಂದ್ರೆ ಊರು ಬಿಟ್ಟು ಬೇರೆ ಕಡೆ ಹೋಗ್ಬೇಕಾಗ್ತದೆ ಅಂತ ಹೇಳ್ಬಿಟ್ಟು ನಾವು 2014ರಲ್ಲಿ ನಾವು ಹೋರಾಟ ಮಾಡ್ತಾ ಬಂದಿದ್ವಿ. ನಾವು ಪತ್ರಿಕೆಗಳು ಸಹಿತ ಬಂದಿದ್ದಾರೆ. 2014ರಿಂದ ನಾವು ಯಾವುದೇ ಕಾರಣಕ್ಕೆ ಜಲ್ಲಿ ಕೃಷಿ ಕೊಡಬಾರ್ದು ಅಂತ ನಮ್ಮ ಹಳ್ಳಿಯವರು ಹೋರಾಟ ಮಾಡ್ತಾ ಬಂದಿದ್ವಿ. ಮಾಧ್ಯಮ ಮಿತ್ರರು ಅದರಲ್ಲಿ ಪ್ರಕಟಣೆ ಸಹಿತ ಮಾಡ್ತಾರೆ. ಮತ್ತೆ ಡಿಕೆ ರವಿ ಸಾಹೇಬರು ಇರ್ತಾರೆ. ಆದ್ರೆ ಈ ಎಲ್ಲಾ ಹೋರಾಟಗಳನ್ನ ಬದಿಗೊತ್ತಿ ಏನು ಜಿಲ್ಲಾಡಳಿತ ಏನ್ ಮಾಡ್ತದೆ, ಮೇಡಿಯಾಳ ಗ್ರಾಮದ ಗೋಮಾಳ ನಂಬರ್ 24ರಲ್ಲಿ ಸೊನ್ನೇಗೌಡರಿಗೆ 10 ಎಕರೆ ಮಂಜೂರು ಮಾಡ್ತಾರೆ. ಏನು ಇಷ್ಟೊಂದು ವಿರೋಧದಲ್ಲಿಯೂ ಏನು ರಾಜಕೀಯ ಪ್ರಭಾವನೋ ಅಥವಾ ಹಣದ ಪ್ರಭಾವನ ಬಳಸ್ಕೊಂಡು ಏನ್ ಮಾಡ್ತಾರೆ, ಸೊನ್ನೇಗೌಡರು ಅಲ್ಲಿ ಜಲ್ಲಿ ಕ್ರಷರ್ಗೆ ಒಂದು 10 ಎಕರೆ ಕ್ವಾಲಿಟಿ ತಗೊಂತಾರೆ. ಅದ್ರ ಪಕ್ಕದಲ್ಲಿ ಒಂದು ಜಲ್ಲಿ ಕ್ರಷರ್ ಮಾಡ್ಕೊತಾರೆ. ಅದರಿಂದ ಬಹಳ ತೊಂದರೆ ಆಗ್ತಾ. ನಾವು ಹಲವಾರು ಬಾರಿ ಹೋರಾಟ ಮಾಡ್ಕೊಂಡೇ ಬರ್ತಾ ಇದೀವಿ, ಮನವಿ ಕೊಡ್ತಾ ಬರ್ತಾ ಇದೀವಿ. ತಹಸೀಲ್ದಾರ್ಗಾಗ್ಬೋದು, AC-ಗಾಗ್ಬೋದು, ಸಂಬಂಧಪಟ್ಟ MLA-ಗಾಗ್ಬೋದು, ಮತ್ತೆ ಏನು DC ಸಾಹೇಬ್ರಿಗಾಗ್ಬೋದು, ಟ್ರಾನ್ಸ್ಪೋರ್ಟ್ ಕಂಪನಿ ಅಧ್ಯಕ್ಷರು DC ಇರ್ತಾರೆ. ಆದ್ರೆ ಯಾವುದು ಕಿಮ್ಮತ್ತಿಲ್ಲ. ಯಾಕಂದ್ರೆ ರೈತರ ಪರ ಅವ್ರೇನು ಧ್ವನಿ ಎತ್ತಿಲ್ಲ, ಕೆಲಸನೂ ಮಾಡಲಿಲ್ಲ. ಗಣಿಧನಿಗಳಿಗೆ ಅನುಕೂಲ ಆಗೋ ರೀತಿಯಲ್ಲಿ ಏನು 200 ಮೀಟರ್ 500 ಮೀಟರ್ ದೂರದಲ್ಲಿದೆ ಅಂತೇಳಿ ಅದನ್ನ ನಡೆಸ್ತಾ ಬರ್ತಾರೆ. ಆವತ್ತಿನಿಗೂ ನಾವು ಹೋರಾಟ ಮಾಡ್ಕೊಂಡು ಬರ್ತಾ ಇರ್ತೀವಿ. ಆದ್ರೆ ಇನ್ನು ಸೊನ್ನೇಗೌಡ ಏನ್ ಮಾಡ್ತಾರೆ ಅಂದ್ರೆ ಎಲ್ಲ ದಾಖಲೆಗಳು ಸಹಿತ ಇದೆ. ಸೊನ್ನೇಗೌಡ 10 ಎಕರೆ ಮಾಡ್ಕೊಂಡು ಅದೇ 10 ಎಕರೆ ಜೊತೆಯಲ್ಲಿ ಇನ್ನೊಂದು 5 ಎಕರೆ ಹೆಚ್ಚಿಗೆ ಮಾಡ್ಕೊತಾನೆ. ಏನು ಸೊನ್ನೇಗೌಡ ಇಲ್ಲಿ ದಾಖಲೆಗಳು ಸಹಿತ ಇದೆ. ಏನು ಸೊನ್ನೇಗೌಡ 5 ಎಕರೆ ಮತ್ತೆ 3.5 ಎಕರೆ ಎಕ್ಸ್ಟ್ರಾ ಮಾಡ್ಕೊತಾನೆ. ಏನು 10 ಎಕರೆ ಮಾಡ್ಕೊಂಡು 5 ಎಕರೆ ಬೆಟ್ಟ ಮಾಡ್ಕೊಂಡಿದ್ರೆ ಅದು ಬೆಟ್ಟ ತಪ್ಪು 8.5 ಎಕರೆ ಯಾವುದೇ ಪ್ರಾಧಿಕಾರದ ಸಮಕ್ಷಮ ಪ್ರಾಧಿಕಾರದ ಅನುಮತಿ ಇಲ್ಲದೆ ಅಕ್ರಮವಾಗಿ ಪ್ರವೇಶ ಮಾಡಿ ಅಲ್ಲಿ ಯಾರು ಸಹಿತ ದನ ಕರುಗಳು ಮೇಡಾಳ ಗ್ರಾಮಸ್ಥರು ಅಡ್ಡಾಡ್ಬಾರ್ದು ಆ ತರ ಏನ್ ಮಾಡಿದ್ರು, ಒಂದು ಬೇಲಿ ಹಾಕೊಂಡು ಯಾರನ್ನ ಬರಲಿಸಿದ್ರೆ ಅತಿಕ್ರಮಣ ಪ್ರವೇಶ ಮಾಡ್ತಾರೆ. ಅದ್ರ ವಿಚಾರವಾಗಿ ನಾವು
ಏನು ವಿಶೇಷ ಭೂಕಬಳಿಕೆ ನ್ಯಾಯಾಲಯದಲ್ಲಿ ಬೆಂಗಳೂರಿನಲ್ಲಿ ಕೇಸ್ ಹಾಕೊಂಡಿದ್ದೀವಿ. ಅದರಲ್ಲಿ ಸಾಬೀತು ಸಹಿತ ಆಗಿದೆ, ಅವ್ರ ಮೇಲೆ FIR ಸಹಿತ ಆಗಿದೆ. ಇದಾದ తర్వాత ಏನು ಸೊನ್ನೇಗೌಡರು ಜಲ್ಲಿಕೇಶ್ವರಿಂದನೇ ಅಲ್ಲಿ ಊರಲ್ಲಿ ಯಾರು ಬದುಕಕ್ಕಾಗ್ತಾರಲ್ಲ ಅಂತ ನಾವು ಹೋರಾಟ ಮಾಡ್ಕೊಂಡು ಬಂದ್ರೆ ಮತ್ತೆ ಜಿಲ್ಲಾಡಳಿತ ಏನ್ ಮಾಡ್ತದೆ, ಸುಟ್ಟೂರು ಹೋಬಳಿ ಮತ್ತೆ ಸುಟ್ಟೂರು ಹೋಬಳಿ ನಾಗನಾಳ ಗೋಮಾಳ 42ರಲ್ಲಿ ನಾಗನಾಳ ಸೋಮಶೇಖರ್ ಅವರಿಗೆ 15 ಎಕರೆ ಮಂಜೂರು ಮಾಡ್ತದೆ. ಈಶ್ವರ್, CTV ನ್ಯೂಸ್, ಕೋಲಾರ. ಕುಡಿಯುವ ನೀರು ಪೂರೈಸುವಂತೆ ಆಗ್ರಹಿಸಿ ಕುತಾಂಡಹಳ್ಳಿ ಗ್ರಾಮಸ್ಥರು ಖಾಲಿ ಬಿಂದಿಗೆಗಳೊಂದಿಗೆ ದೇವರಮಳ್ಳೂರು ಗ್ರಾಮ ಪಂಚಾಯಿತಿ ಕಚೇರಿಗೆ ಮುತ್ತಿಗೆ ಹಾಕಿ PDO ಹಾಗೂ ಕಾರ್ಯದರ್ಶಿ ಸೇರಿದಂತೆ ಪಂಚಾಯಿತಿ ಕಚೇರಿಯಲ್ಲಿದ್ದ ಸಿಬ್ಬಂದಿಗೆ ದಿಗ್ಬಂಧನ ವಿಧಿಸಿ ಆಕ್ರೋಶ ವ್ಯಕ್ತಪಡಿಸಿದರು. ಕುಡಿಯುವ ನೀರು ಪೂರೈಸುವಂತೆ ಆಗ್ರಹಿಸಿ ಕುತಾಂಡಹಳ್ಳಿ ಗ್ರಾಮಸ್ಥರು ಖಾಲಿ ಬಿಂದಿಗೆಗಳೊಂದಿಗೆ ದೇವರಮಳ್ಳೂರು ಗ್ರಾಮ ಪಂಚಾಯಿತಿ ಕಚೇರಿಗೆ ಮುತ್ತಿಗೆ ಹಾಕಿ PDO ಹಾಗೂ ಕಾರ್ಯದರ್ಶಿ ಸೇರಿದಂತೆ ಪಂಚಾಯಿತಿ ಕಚೇರಿಯಲ್ಲಿದ್ದ ಸಿಬ್ಬಂದಿಗೆ ದಿಗ್ಬಂಧನ ವಿಧಿಸಿ ಆಕ್ರೋಶ ವ್ಯಕ್ತಪಡಿಸಿದರು. ಕಳೆದ 1 ತಿಂಗಳಿಂದಲೂ ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ತಲೆದೋರಿದ್ದು, ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ವಾಟರ್ ಮ್ಯಾನ್ PDO ಅವರ ಗಮನಕ್ಕೆ ತಂದರೂ ಏನೂ ಪ್ರಯೋಜನ ಆಗದ ಹಿನ್ನೆಲೆಯಲ್ಲಿ ಗ್ರಾಮದ 100ಕ್ಕೂ ಹೆಚ್ಚು ಮಹಿಳೆಯರು ಗ್ರಾಮಸ್ಥರು ಖಾಲಿ ಕೊಡಗಳೊಂದಿಗೆ ಪಂಚಾಯಿತಿ ಕಚೇರಿಗೆ ಆಗಮಿಸಿದರು. ಪಂಚಾಯಿತಿ ಕಚೇರಿಯ ಗೇಟ್ ಮುಚ್ಚಿ ಒಳಗೆ ಇದ್ದ PDO, ಕಾರ್ಯದರ್ಶಿ, ಸಿಬ್ಬಂದಿ ಕೆಲಕಾಲ ಕಚೇರಿಯಿಂದ ಹೊರಗೆ ಬರದಂತೆ ದಿಗ್ಬಂಧನ ಹಾಕಿದರು. ಕುಡಿಯುವ ನೀರನ್ನು ಪೂರೈಸದೆ ನಿರ್ಲಕ್ಷ್ಯ ವಹಿಸಿದ ಅಧಿಕಾರಿ, ಸಿಬ್ಬಂದಿ ವಿರುದ್ಧ ಘೋಷಣೆ, ಧಿಕ್ಕಾರಗಳನ್ನು ಕೂಗಿದ್ರು. ಗ್ರಾಮದಲ್ಲಿ ಇದ್ದ ಕೊಳವೆ ಬಾವಿಯಲ್ಲಿ ನೀರು ಬತ್ತಿ ಹೋಗಿದ್ದು 1 ತಿಂಗಳುಗಳಿಂದಲೂ ಕುಡಿಯುವ ನೀರು ಇಲ್ಲದಾಗಿದೆ. ಹಣ ಇದ್ದವರು ಟ್ಯಾಂಕ್ ನೀರು ಹಾಕಿಸಿಕೊಳ್ಳುತ್ತಿದ್ದಾರೆ. ಇನ್ನುಳಿದವರು ಕುಡಿಯಲು, ಅಡುಗೆ ಮಾಡಲು, ದನಕರುಗಳಿಗೆ ನೀರುಣಿಸಲು ಹನಿ ನೀರಿಗೂ ಹೆಣಗಾಡುವಂತಾಗಿದೆ ಎಂದು ದೂರಿದರು. ಗ್ರಾಮ ಪಂಚಾಯಿತಿ ಸದಸ್ಯರ ಅವಧಿ ಮುಗಿದಿದ್ದು, ಅವರನ್ನ ಕೇಳಿದರೆ ನನ್ನ ಅವಧಿ ಮುಗಿಯಿತು, ನನ್ನದೇನೂ ನಡೆಯಲ್ಲ ಎಂದು ಕಿವಿಗೆ ಹಾಕಿಕೊಳ್ಳಲಿಲ್ಲ. ವಾಟರ್ ಮ್ಯಾನ್ ಅನ್ನ ಕೇಳಿದರೆ ಪಂಚಾಯಿತಿಯಲ್ಲಿ ಕೇಳಿ, ನನ್ನ ಕೇಳಿದರೆ ಪ್ರಯೋಜನವೇನಿಲ್ಲ ಎನ್ನುತ್ತಾರೆ. ಇನ್ನು ತಿಂಗಳಿಂದಲೂ 4-5 ಬಾರಿ ಪಂಚಾಯಿತಿ ಬಳಿ ಬಂದು ಅನುದಾನ ಇಲ್ಲ ಅಂತಾರೆ. ಅದಕ್ಕೆ ಬೇಸತ್ತು ಪಂಚಾಯಿತಿ ಕಚೇರಿಗೆ ಬಂದು ಮುತ್ತಿಗೆ ಹಾಕಿದ್ದೇವೆ ಎಂದು ಪ್ರತಿಭಟನಾಕಾರರು ದೂರಿದರು. ಕೊನೆಗೆ PDO ಸಿದ್ದಿಕ್ ಅವರು ಪ್ರತಿಭಟನಾಕಾರರಲ್ಲಿ ಮನವಿ ಮಾಡಿ 5 ದಿನ ಸಮಯ ನೀಡಿ ಶಾಸಕರು EO ಮೇಡಂ ಜೊತೆ ಮಾತನಾಡಿ ಕೊಳವೆ ಬಾವಿಗೆ ಪಂಪ್ ಮೋಟಾರ್ ಬಿಟ್ಟು ನೀರಿನ ವ್ಯವಸ್ಥೆ ಮಾಡುತ್ತೇವೆ, ಅಷ್ಟರಲ್ಲಿ 5-6 ದಿನಗಳ ಕಾಲ ಟ್ಯಾಂಕರ್ನಲ್ಲಿ ನೀರು ಕೊಡಿಸುತ್ತೇವೆ ಎಂದು ಲಿಖಿತ ಭರವಸೆ ನೀಡಿದರು. ಆಮೇಲಷ್ಟೇ ಕುತಾಂಡಹಳ್ಳಿಯಿಂದ ಬಂದಿದ್ದ ಗ್ರಾಮಸ್ಥರು ಪ್ರತಿಭಟನೆಯನ್ನ ಕೈಬಿಟ್ಟು ಹೊರಟರಾದರೂ 5-6 ದಿನ ನೋಡುತ್ತೇವೆ, ಸಮಸ್ಯೆ ಬಗೆಹರಿದಿಲ್ಲವಾದರೆ ಇಡೀ ಗ್ರಾಮಸ್ಥರೆಲ್ಲರೂ ಬಂದು ಪಂಚಾಯಿತಿ ಕಚೇರಿಗೆ ಬೀಗ ಹಾಕುತ್ತೇವೆಂದು ಎಚ್ಚರಿಸಿ ವಾಪಸ್ಸಾದರು. ಇಲ್ಲಿಂದ ಸಮಸ್ಯೆ ಇದೆ, ಪದೇ ಬಂದು ತಲೆಗೆ ಹಾಕ್ತಾ ಇದ್ದಾರೆ, ಅವ್ರ ತಲೆಗೆ ಹಾಕ್ಕೊತಾ ಇಲ್ಲ. ಇವತ್ತು ನಾಳೆ ಅಂತ 2.5 ತಿಂಗಳು ಹಿಂಗೆ ಕಳೀತಾ ಇದ್ದಾರೆ. ನೀರಿಲ್ಲ ಊರಲ್ಲಿ, ದನ ಕರು ಜನ ಎಲ್ಲ ಇದಾಗ್ಬಿಟ್ಟಿದ್ದಾರೆ. ಎಲ್ಲ ನೀರು ಹೋಗಿ ಇವತ್ತು ಇಲ್ಲಿ ಸ್ಟ್ರೈಕ್ ಮಾಡೋಕ್ಕೆ ಬಂದಿದ್ದೀವಿ. ಸ್ಟ್ರೈಕ್ ಮಾಡೋಕ್ಕೆ ಬಂದಮೇಲೆ ಇವಾಗ ಪರಿಹಾರ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಹೊಸ ಮೋಟ್ರ್ ಇದ್ದಲ್ಲಿ ನಾವು ಕೊಡ್ತೀವಿ, ಮೋಟ್ರು ಏನೇ ಕಷ್ಟ ಆಗಲಿ ಕೊಡ್ತೀವಿ ಅಂತೇಳಿ ಒಪ್ಕೊಂಡಿದ್ದಾರೆ. ದಿನಕ್ಕೆ ಒಂದು 6-7 ಟ್ಯಾಂಕರ್ ನೀರು ಹಾಕಂಗೆ ಒಪ್ಕೊಂಡಿದ್ದಾರೆ. ಇವ್ರು ಯಾರು ಬರ್ತಿರೋ ಪರಿಹಾರನೇ ಇಲ್ಲ. ಕುತಾಂಡಹಳ್ಳಿಗೆ ನೀರೇ ಇಲ್ಲ, ಕೇಳೋರೇ ಇಲ್ಲ. ಈ ಥರ ಮಾಡ್ತಾಯಿದ್ದಾರೆ ಈ ಪಂಚಾಯಿತಿಯಲ್ಲಿ. ನಮಗೆ ಛಾಯಾ ರಮೇಶ್, CTV ನ್ಯೂಸ್, ಶಿಡ್ಲಘಟ್ಟ. ಗುಣಾತ್ಮಕ ಹಾಗೂ ಸಂಸ್ಕಾರಯುತ ಶಿಕ್ಷಣ ನೀಡುತ್ತಿರುವ ಸರ್ಕಾರಿ ಶಾಲೆಗಳ ಸಮಗ್ರ ಅಭಿವೃದ್ಧಿಗೆ ಸಮಾಜ, ಸಂಸ್ಥೆಗಳು ಕೈಜೋಡಿಸಬೇಕು ಎಂದು ಸಂಕಲ್ಪ ಚಾರಿಟಬಲ್ ಟ್ರಸ್ಟ್ ಸಂಸ್ಥಾಪಕ ಅಧ್ಯಕ್ಷ ಕಾಂತರಾಜು ಹೇಳಿದರು. ಗೌರಿಬಿದನೂರು ನಗರದ ಮಧ್ಯಭಾಗದಲ್ಲಿರುವ ಕೋಟೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳಿಗೆ ಪಠ್ಯ ಚಟುವಟಿಕೆಯ ವಸ್ತುಗಳನ್ನು ನೀಡಿ ಮಾತನಾಡಿದ ಕಾಂತರಾಜು, ಖಾಸಗಿ ಶಾಲೆಗಳು ಪೈಪೋಟಿ ಇಂದು ಕಾಡುತ್ತಿದೆ. ಇಂತಹ ಸಂದರ್ಭದಲ್ಲಿ ಈ ಶಾಲೆಯಲ್ಲಿ ಬಡ ಮಕ್ಕಳಿಗೆ ಅಗತ್ಯ ಸೌಲಭ್ಯ ಒದಗಿಸುವ ಮೂಲಕ ಅವರನ್ನ ಸ್ಪರ್ಧಾತ್ಮಕ ಪೈಪೋಟಿಗೆ ಎದುರಾಗಿ ನಿಲ್ಲುವ ಶಕ್ತಿ ತುಂಬಿ ಬೆಳೆಸುವ ಅಗತ್ಯವಿದೆ ಎಂದರು.
ಶಿಕ್ಷಣದ ಜೊತೆಗೆ ಸಂಸ್ಕಾರವನ್ನ ಕಲಿಸುವ ಅಗತ್ಯವಿದೆ. ಓದಿನ ಜೊತೆ ಶಿಸ್ತುಬದ್ಧ ಜೀವನದ ಪಾಠ ಮಕ್ಕಳಿಗೆ ನೀಡುತ್ತಿರುವ ಈ ಶಾಲೆ ಆವರಣದಲ್ಲಿ ಭಾವನಾತ್ಮಕ ಶಕ್ತಿಯ ಸಂಚಲನವಾಗುತ್ತಿದೆ. ಇಲ್ಲಿನ ಪರಿಸರ, ಸುಂದರ ಪ್ರಕೃತಿಯ ಮಡಿಲು ಕಲಿಕೆಗೆ ಹೇಳಿ ಮಾಡಿಸಿದಂತಿದೆ. ಈ ವಾತಾವರಣದಲ್ಲಿ ಮಕ್ಕಳು ಕಲಿತರೆ ಸಾಧಕರಾಗುವುದರಲ್ಲಿ ಸಂಶಯವಿಲ್ಲ ಎಂದರು. ಆದರೆ ಇವತ್ತು ನಮ್ಮ ಹಳ್ಳಿ ಮಕ್ಕಳ ಸ್ಥಿತಿ ಹೇಗಿರುತ್ತೆ ಅಂತ ನನಗೆ ಗೊತ್ತು. ಯಾಕಂದ್ರೆ ನಾನು ಒಬ್ಬ ಹಳ್ಳಿಯ ಹುಡುಗ ಆಗಿರೋದ್ರಿಂದ ಆ ಹಳ್ಳಿಯ ಜನ ಪರಿಸ್ಥಿತಿಗಳು ಏನು ಅಂತ ನನಗೆ ಗೊತ್ತಿದೆ. ಹಾಗಾಗಿ ಒಂದು ಮಗುನ ಕರೆದು 1,000 ರೂಪಾಯಿ ಕಾಸು ಕೊಡೋದು ಆ ಖುಷಿ ಬೇರೆ. ಅದೇ ಒಂದು ಮಗುನ ಕರೆದು ಒಂದು ಪೆನ್ನು, ಪೆನ್ಸಿಲ್, ಒಂದು ದುಡ್ಡು ಕೊಟ್ಟಾಗ ಆ ಮಗುವಿನ ಮುಖದಲ್ಲಿ ನೋಡುವಂಥ ಆನಂದನೇ ಬೇರೆ. ಹಾಗಾಗಿ ಈ ರೀತಿಯಾದಂಥ ಪ್ರಾಕ್ಟಿಕಲ್ ಅನುಭವ ಇರುವಂಥ ನನಗೆ ಏನಾದರೂ ಮಾಡಿ ಕಳೆದ ವರ್ಷನೇ ನಮ್ಮ ಸರ್ಗೆ ಹೇಳಿದೆ, ಸರ್ SLC ಮಕ್ಕಳಿಗೆ ಕ್ಲಿಪ್ ಬೋರ್ಡ್ ಕೊಡೋದು ಸರ್ ಬೇರೆ ಪ್ರಯತ್ನ ಪಡಿ ಅಂತ. ಬಟ್ ಸರ್ ಅಂದರೆ ಆಗಿನ ಪರಿಸ್ಥಿತಿಗೆ ಕಾಂತರಾಜು ಇನ್ನೂ ವೆಲ್ ಸೆಟಲ್ ಇಲ್ಲಲ್ಲ, ಅವ್ನಿಗೆ ಜಾಸ್ತಿ ತೊಂದರೆ ಕೊಡೋದು ಬೇಡ ಅಂತೇಳಿ ಅವ್ರು ಭಾವಿಸ್ತಾ ಇದ್ರು. ಆದರೆ ಆವತ್ತಿನ ಪರಿಸ್ಥಿತಿಗೂ ಇವತ್ತಿನ ಪರಿಸ್ಥಿತಿಗೂ ಲಾಟ್ ಆಫ್ ಡಿಫ್ರೆನ್ಸ್. ಭಗವಂತ ನಮ್ಮನ್ನು ಆ ಮಟ್ಟಕ್ಕೆ ತೊಗೊಂಡೋಗಿದ್ದಾರೆ. ಹಾಗಾಗಿ ನಾನು ಏನು ಹೇಳ್ತೀನಿ ಅಂದರೆ, ತಾವುಗಳು SLC ಎಕ್ಸಾಮ್ ಬರಿತಾ ಇದ್ದಾರೆ, ತಮ್ಮ ಜೀವನದಲ್ಲಿ ತುಂಬ ಪ್ರಮುಖವಾದಂಥ ಘಟಕ ಇದು. ಈ ಒಂದು SLC ಎಕ್ಸಾಮ್ಸಲ್ಲಿ ತಮ್ಮ ಜೀವನನ ಯಾವ ರೀತಿ ನೀವು ಉನ್ನತವಾಗಿ ತಗೊಂಡು ಹೋಗ್ತೀರ ಅಂದರೆ ಅದಕ್ಕೆ ಮೇನ್ ಬೇಸ್ಮೆಂಟ್ ಬಂದು ನಿಮ್ಮ ಒಂದು ಮನೆ ಕಟ್ಟಲಿಕ್ಕೆ ಪಾಯ ಯಾವ ಥರನೋ ನಿಮ್ಮ ಮುಂದಿನ ಜೀವನಕ್ಕೆ SLC ಎಕ್ಸಾಮ್ ತುಂಬ ಪ್ರಾಮುಖ್ಯವಾದುದು. ಶಾಲೆಯ ಮುಖ್ಯೋಪಾಧ್ಯಾಯರಾದ ಪದ್ಮಾವತಿರವರು ಮಾತನಾಡಿ, ಸಂಕಲ್ಪ ಚಾರಿಟಬಲ್ ಟ್ರಸ್ಟ್ನ ಸಂಸ್ಥಾಪಕ ಅಧ್ಯಕ್ಷರಾದ ಕಾಂತರಾಜುರವರು ಇಂದು ನಮ್ಮ ಶಾಲೆಯ SSLC ಮಕ್ಕಳಿಗೆ ಪಠ್ಯ ಚಟುವಟಿಕೆಗಳ ವಸ್ತುಗಳನ್ನು ನೀಡುತ್ತಿರುವುದು ಶ್ಲಾಘನೀಯವಾದುದು ಎಂದು ಪ್ರಶಂಸೆ ವ್ಯಕ್ತಪಡಿಸಿದರು. ಇನ್ನು ತೀರ್ಥ ಶಾಲೆಯ ಅಧ್ಯಕ್ಷರಾದ KV ಪ್ರಕಾಶ್ ರವರು ಮಾತನಾಡಿ, ಸಮಾಜ ಸೇವಕರಾದ ಕಾಂತರಾಜುರವರು ನನ್ನ ವಿದ್ಯಾರ್ಥಿಯಾಗಿದ್ದು ಆ ವಯಸ್ಸಿನಲ್ಲಿ ಸಾಕಷ್ಟು ಕಷ್ಟಗಳನ್ನು ಎದುರಿಸಿ ಈಗ ಉನ್ನತ ಸ್ಥಾನಕ್ಕೆ ಬೆಳೆದು ಈಗ ಶಿಕ್ಷಣಕ್ಕೆ ಮತ್ತು ಆರೋಗ್ಯಕ್ಕೆ ಹೆಚ್ಚು ಒತ್ತು ನೀಡುತ್ತಿದ್ದಾರೆ. ಅವರಿಗೆ ಇನ್ನೂ ಹೆಚ್ಚಿಗೆ ಸಮಾಜ ಸೇವೆ ಮಾಡಲಿ ಎಂದು ತಿಳಿಸಿದರು. ಆರ್ ಮಂಜುನಾಥ್, ಸಿಟಿವಿ ನ್ಯೂಸ್, ಗೌರಿಬಿದನೂರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ತ್ಯಾಮಗೊಂಡ್ಲು ಹೋಬಳಿಯ 800 ವರ್ಷಗಳ ಸುದೀರ್ಘ ಐತಿಹ್ಯವಿರುವ ಸುಕ್ಷೇತ್ರ ಚಿಕ್ಕನಹಳ್ಳಿ ಗ್ರಾಮದ ಶ್ರೀ ಸಿದ್ದರಾಮೇಶ್ವರ ಸ್ವಾಮಿಯ ಬ್ರಹ್ಮರಥೋತ್ಸವ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ವಿಜೃಂಭಣೆಯಿಂದ ನೆರವೇರಿತು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ತ್ಯಾಮಗೊಂಡ್ಲು ಹೋಬಳಿಯ 800 ವರ್ಷಗಳ ಸುದೀರ್ಘ ಐತಿಹ್ಯವಿರುವ ಸುಕ್ಷೇತ್ರ ಚಿಕ್ಕನಹಳ್ಳಿ ಗ್ರಾಮದ ಶ್ರೀ ಸಿದ್ದರಾಮೇಶ್ವರ ಸ್ವಾಮಿಯ ಬ್ರಹ್ಮರಥೋತ್ಸವ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ವಿಜೃಂಭಣೆಯಿಂದ ನೆರವೇರಿತು. ಇನ್ನು ಈ ಸಂದರ್ಭದಲ್ಲಿ ಡಾಕ್ಟರ್ ಗಂಗರಾಜು ಮಾತನಾಡಿ, ಗ್ರಾಮದಲ್ಲಿ 800 ವರ್ಷಗಳ ಹಿಂದೆ ನೆಲೆಸಿ ಸಾಮಾಜಿಕ ಕಾರ್ಯವನ್ನು ನೆನಪಿಸುವ ಹಾಗೂ ಅದರ ಮೌಲ್ಯವನ್ನ ಎತ್ತಿ ಹಿಡಿಯುವ ಸಂಕೇತವಾಗಿರುವ ಶ್ರೀ ಸಿದ್ದರಾಮೇಶ್ವರ ಸ್ವಾಮಿಯ ಆರಾಧನೆ ನಮ್ಮ ಭಾಗದ ಪುಣ್ಯವಾಗಿದೆ. ಇಂದಿಗೂ ಜಾನುವಾರುಗಳ ರೋಗ ರುಜಿನಗಳಿಗೆ ಹರಕೆ ಕಟ್ಟಿಕೊಳ್ಳುವ ಪದ್ಧತಿ ಮುಂದುವರೆದಿದೆ ಎಂದರು. ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ತ್ಯಾಮಗೊಂಡ್ಲು ಹೋಬಳಿಯ ಚಿಕ್ಕನಹಳ್ಳಿ ಗ್ರಾಮದ ಶ್ರೀ ಸಿದ್ದರಾಮೇಶ್ವರ ಸ್ವಾಮಿ ರಥೋತ್ಸವ ಆಗಿದೆ. ಸುಮಾರು 800 ವರ್ಷಕ್ಕಿಂತ ಅಧಿಕವಾಗಿರ್ತಕ್ಕಂಥ ಇತಿಹಾಸ ಹೊಂದಿರತಕ್ಕಂಥ ಸಿದ್ದರಾಮೇಶ್ವರ ಇಡೀ ತಾಲೂಕಿನಾದ್ಯಂತ ಹೊರತುಪಡಿಸಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹಾಗೂ ಕರ್ನಾಟಕ ರಾಜ್ಯಾದ್ಯಂತ ತನ್ನ ಭಕ್ತ ಸಮೂಹವನ್ನು ಹೊಂದಿರತಕ್ಕಂಥ ನಮ್ಮ ಸಿದ್ದರಾಮೇಶ್ವರ ಸ್ವಾಮಿಯು ಹಿಂದೆ ತಪಸ್ಸನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಬಂದು ನೆಲೆಯೂರಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ಒಂದು ವಿಚಾರ. ಪ್ರತಿ ವರ್ಷವೂ ಸಹ
ಶ್ರೀ ಸಿದ್ದರಾಮೇಶ್ವರ ಸೇವಾ ಟ್ರಸ್ಟ್ ನ ಪರವಾಗಿ ಹಾಗೂ ಚಿಕ್ಕನಹಳ್ಳಿ ಗ್ರಾಮಸ್ಥರುಗಳು ಮುಖ್ಯಸ್ಥರ ಪರವಾಗಿ ಎಲ್ಲರೂ ವಿಜೃಂಭಣೆಯಿಂದ ಈ ಒಂದು ರಥೋತ್ಸವ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಎಲ್ಲರ ಒಕ್ಕಲಿನಿಂದ ಅಕ್ಕಪಕ್ಕದ ಗ್ರಾಮಸ್ಥರುಗಳು, ದಿನ ಭಕ್ತಾದಿಗಳು ಎಲ್ಲರೂ ಸಹ ಸೇರಿ ಇಲ್ಲಿ ದಾಸೋಹವನ್ನು ಮಾಡ್ತಕ್ಕಂಥದ್ದು, ಆ ಹಣ ಸಹಾಯವನ್ನು ಮಾಡ್ತಕ್ಕಂಥದ್ದು, ಅದೇ ರೀತಿ ಎಲ್ಲ ವಿಧವಾಗಿರ್ತಕ್ಕಂಥ ತನುಮನ ಧನ ಸಹಾಯವನ್ನು ಮಾಡಿ ನಮ್ಮ ಸಿದ್ದರಾಮೇಶ್ವರ ಜಾತ್ರೆಯನ್ನ ಯಶಸ್ವಿಯಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಇದು ಬಹಳ ವರ್ಷಗಳು ನಡೀತಕ್ಕಂಥ ಇತಿಹಾಸ. ಇನ್ನು ಮುಂದೆ ಇದೇ ರೀತಿ ಒಂದು ಇತಿಹಾಸ ಮುಂದುವರಿಬೇಕು. ಈ ಸುತ್ತಮುತ್ತಲ ಗ್ರಾಮಸ್ಥರು ಬಹಳಷ್ಟು ಜನ ತಮ್ಮ ಕಷ್ಟ ಕಾರ್ಪಣ್ಯಗಳನ್ನ ಹೇಳ್ಕೊಂಡು ದೇವಸ್ಥಾನಕ್ಕೆ ಬರ್ತಾರೆ. ಎಲ್ಲರಲ್ಲೂ ಸಹ ಏನಾಗುತ್ತೆ, ದೇವರು ಆಶೀರ್ವಾದವನ್ನು ಮಾಡಿ ಅವರ ಕಷ್ಟಗಳನ್ನ ನೀಗಿಸ್ತಕ್ಕಂಥ ಕೆಲಸ ಮಾಡ್ತಾರೆ. ಅದರಲ್ಲಿ ಜಾನುವಾರುಗಳು ಜಾಸ್ತಿ, ಜಾನುವಾರುಗಳ ಸಮಸ್ಯೆಗಳನ್ನ ನೀಗಿಸೋದ್ರಲ್ಲಿ ನಮ್ಮ ಸಿದ್ದರಾಮೇಶ್ವರ ಬಹಳಷ್ಟು ಅವರ ಕೃಪೆಗೆ ದಯೆಯನ್ನು ತೋರಿಸಿ ಸಹಾಯವನ್ನು ಮಾಡ್ತಾ ಇರ್ತಕ್ಕಂಥ ನಾವು ನೋಡಿದ್ದೀವಿ. ಅದೇ ಪ್ರಕಾರವಾಗಿ ಈ ಜಾತ್ರೆ ನಡೆದಿದೆ. ಜಾತ್ರೆಗೆ ಸಹಕಾರ ನೀಡತಕ್ಕಂಥ ನಮ್ಮ ಸಿದ್ದರಾಮೇಶ್ವರ ಸೇವಾ ಟ್ರಸ್ಟ್ ನ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ಸಿ.ಕೆ. ಸಿದ್ದರಾಜರವರು ಇದ್ದಾರೆ. ಈಗ ಹಾಲಿ ಅಧ್ಯಕ್ಷರಾಗಿರ್ತಕ್ಕಂಥ ಸಿ.ಕೆ. ಸಿದ್ದರಾಜಯ್ಯನವರು, ಖಜಾಂಚಿಗಳಾಗಿರ್ತಕ್ಕಂಥ ಗಿರೀಶ್ ಎನ್ರವರು ಎಲ್ಲರೂ ಸೇರಿದ್ದಾರೆ. ಅದ್ರ ಜೊತೆಗೆ ಎಲ್ಲ ಟ್ರಸ್ಟಿಗಳು ಮತ್ತೆ ಊರಿನ ಗ್ರಾಮಸ್ಥರು, ಭಕ್ತಾದಿಗಳು, ನಮ್ಮ ಪಟೇಲ್ ಜನಾರ್ದನ್ ರವರು ಮತ್ತೆ ಅವರ ಕುಟುಂಬದವರು ಎಲ್ಲರೂ ಸಹ ಸಹಕಾರವನ್ನು ನೀಡಿ ಒಂದು ಅತ್ಯಂತ ವಿಜೃಂಭಣೆಯಿಂದ ಕಾರ್ಯಕ್ರಮ ನೆರವೇರಿಸಿದರೆ ಈ ಒಂದು ಸಂದರ್ಭದಲ್ಲಿ ನಾವೆಲ್ಲರಿಗೂ ಬಹಳ ಸಂತೋಷವಾಗುತ್ತೆ ಅಂತಕ್ಕಂಥ ಮಾತನ್ನ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಡಾಕ್ಟರ್ ಜಿ ಗಂಗರಾಜ್ ಅಂತೇಳಿ, ಕಾರ್ಯದರ್ಶಿ ಸಿದ್ದರಾಮೇಶ್ವರ ಸೇವಾ ಟ್ರಸ್ಟ್. ಇನ್ನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಯೋಗದಲ್ಲಿ ಪರಂಪರೆ ಸಾಹಿತ್ಯ ಸಂಘದ ವತಿಯಿಂದ ಜಾನಪದ ಉತ್ಸವವನ್ನ ಆಚರಿಸಿದರು. ಸ್ಥಳೀಯ ಜಾನಪದ ಗಾಯಕರಿಗೆ ಅವಕಾಶವನ್ನ ನೀಡಿ ಪ್ರೋತ್ಸಾಹಿಸಲಾಯಿತು. ಜಾತ್ರಾ ಮಹೋತ್ಸವದ ಚಿಕ್ಕನಹಳ್ಳಿ ಗ್ರಾಮದ ರಂಗಭೂಮಿ ಕಲಾವಿದರು ಶ್ರೀ ಸಿದ್ದರಾಮೇಶ್ವರ ಕೃಪಾಪೋಷಿತ ನಾಟಕ ಮಂಡಳಿಯ ವತಿಯಿಂದ 2 ನಾಟಕಗಳ ಅಭಿನಯವನ್ನ ಮಾಡಲಿದ್ದಾರೆ. ಮಾರ್ಚ್ 2ರಂದು ನಲ್ಲತಂಗಿ, ಮಾರ್ಚ್ 5ರಂದು ಕುರುಕ್ಷೇತ್ರ ನಾಟಕಗಳು ಪ್ರದರ್ಶನವಾಗಲಿವೆ. ಮಾರುತಿ, ಸಿಟಿವಿ ನ್ಯೂಸ್, ನೆಲಮಂಗಲ. ಗೌರಿಬಿದನೂರು ತಾಲೂಕಿನ ಬಾದಿಮರಳೂರು ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ ಮುಂದಿನ 5 ವರ್ಷಗಳ ಆಡಳಿತ ಮಂಡಳಿಯ ನಿರ್ದೇಶಕ ಸ್ಥಾನಗಳಿಗೆ ಇಂದು ಚುನಾವಣೆ ನಡೆಯಿತು. ಗೌರಿಬಿದನೂರು ತಾಲೂಕಿನ ಬಾದಿಮರಳೂರು ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ ಮುಂದಿನ 5 ವರ್ಷಗಳ ಆಡಳಿತ ಮಂಡಳಿಯ ನಿರ್ದೇಶಕ ಸ್ಥಾನಗಳಿಗೆ ಇಂದು ಚುನಾವಣೆ ನಡೆಯಿತು. ಬಿಗಿ ಪೊಲೀಸ್ ಭದ್ರತೆಯಲ್ಲಿ ನಡೆದ ಚುನಾವಣೆಯಲ್ಲಿ ಕೆಎಚ್ಪಿ ಬಣದ ಬೆಂಬಲಿತ ಅಭ್ಯರ್ಥಿಗಳು ಹಾಗೂ ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳ ನಡುವೆ ನಡೆದ ಜಿದ್ದಾಜಿದ್ದಿನ ಚುನಾವಣೆಯಲ್ಲಿ ಕೆಎಚ್ಪಿ 7 ಸ್ಥಾನಗಳನ್ನು ಪಡೆದುಕೊಂಡಿದೆ. ಉಳಿದ 5 ಸ್ಥಾನಗಳನ್ನು ಕಾಂಗ್ರೆಸ್ ಪಕ್ಷದ ಬೆಂಬಲಿತರ ಪಾಲಾಗಿದೆ. ಸಂಘಕ್ಕೆ ನಡೆದ ಚುನಾವಣೆಯಲ್ಲಿ ಕಾಂತಪ್ಪ, ಮಹದೇವಪ್ಪ, ಆನಂದಕುಮಾರ್, ಮಂಜುನಾಥ್, ಈಶ್ವರಪ್ಪ, ನಾರಾಯಣಪ್ಪ, ಬಿ ಮಂಜುನಾಥ್, ಅನಿತಾ ರೆಡ್ಡಿ, ಭಾಗ್ಯಮ್ಮ, ಸಜ್ಜಕ್ಕ, ಪವನ್ ಕುಮಾರ್, ಭೀಮಸೇನಾಚಾರ್ಯ ಜಯಗಳಿಸಿದ್ದಾರೆ. ಈ ವೇಳೆ ಮಾತನಾಡಿದ ಕೆಎಚ್ಪಿ ಮುಖಂಡ ನಾಗೇಂದ್ರ, ಶಾಸಕ ಕೆಎಚ್ ಪುಟ್ಟಸ್ವಾಮಿ ಗೌಡರ ಅಭಿವೃದ್ಧಿ ಕಾರ್ಯಗಳನ್ನು ಮೆಚ್ಚಿ ಬಾದಿಮಳೂರು ವಿವಿಎಸ್ಎಸ್ಎನ್ ಚುನಾವಣೆಯಲ್ಲಿ ಕೆಎಚ್ಪಿ ಬಣದ 7 ಅಭ್ಯರ್ಥಿಗಳನ್ನು ಗೆಲ್ಲಿಸಿದ್ದಾರೆ. ಉಳಿದ 5 ಅಭ್ಯರ್ಥಿಗಳು ಕಡಿಮೆ ಅಂತರದಲ್ಲಿ ಸೋತಿದ್ದಾರೆ. ಅವರು ಯಾವುದೇ ಕಾರಣಕ್ಕೂ ಹೆದರುವ ಅವಶ್ಯಕತೆ ಇಲ್ಲ. ಅವರ ಹಿಂದೆ ನಮ್ಮ ಶಾಸಕರು ಹಾಗೂ ನಾವಿದ್ದೇವೆ ಎಂದರು. ಒಂದೇ ಮತದಲ್ಲಿ ಸೋತ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಕಮಲಮ್ಮನವರ ಪರ ಮುಖಂಡರು ಮರು ಎಣಿಕೆ ಮಾಡುವಂತೆ ಚುನಾವಣಾಧಿಕಾರಿಗಳಲ್ಲಿ ಮನವಿ ಮಾಡಿದ್ರು. ಚುನಾವಣಾಧಿಕಾರಿ ಕಿವಿಗೊಡದೆ ಫಲಿತಾಂಶ ಪ್ರಕಟಿಸಿದ್ರು. ಇದರ ವಿರುದ್ಧ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು, ಸ್ಥಳೀಯ ಮುಖಂಡರು ಹಾಗೂ ಕಾರ್ಯಕರ್ತರು ಸಂಘದ ಮುಂಭಾಗದಲ್ಲಿ ಕುಳಿತು ಪ್ರತಿಭಟನೆ ನಡೆಸಿದ್ರು. ಪರಿಸ್ಥಿತಿ ವಿಕೋಪಕ್ಕೆ ತಲುಪಿತು. ಕೆಎಚ್ಪಿ ಬಣದವರು ಹಾಗೂ ಕಾಂಗ್ರೆಸ್ ಪಕ್ಷದವರು ಅವರವರ ನಾಯಕರಿಗೆ ಜೈಕಾರಗಳನ್ನು ಕೂಗಿ ಕೈ ಮಿಲಾಯಿಸುವ ಹಂತ ತಲುಪಿದಾಗ ಪೊಲೀಸರು ನಿಯಂತ್ರಿಸಿದ್ರು. ಬೈಚಾಪುರ ಪಂಚಾಯಿತಿ ಬಾದಮಳ್ಳೂರು ವ್ಯವಸಾಯ ಉತ್ಪನ್ನ ಸಹಕಾರ ಸಂಘಕ್ಕೆ 2026ರಿಂದ 2031ರವರೆಗೂ ಆ ಅವಧಿಗೆ ಏನು ನಡೆದಿದೆ ಈ ಚುನಾವಣೆ ಒಂದು ವಾರ 10 ದಿನಗಳಿಂದ ಯಾವ ರೂಪದಲ್ಲಿದ್ದು ಯಾವ ರೂಪಕ್ಕೆ ತಿರುಗಿದೆ ಅಂತ ಹೇಳ್ಬಿಟ್ಟು ನಮ್ಮ ಪಂಚಾಯಿತಿ ಸಾರ್ವಜನಿಕರನ್ನ ಮತ್ತು ನಮ್ಮ ಕಾರ್ಯಕರ್ತರನ್ನ ಕೇಳಿದ್ರೆ ಗೊತ್ತಾಗ್ತದೆ. KHP ವರ್ಸಸ್ ಬೇರೆ ಯಾವ ಪಾರ್ಟಿ ಅಂತ ನಾವು ಹೇಳೋದು ಬೇಡ, ಮಾಧ್ಯಮ ಮಿತ್ರರು ತಿಳ್ಕೊಬೇಕಾಗಿದೆ. ನಮ್ಮ ಸಾರ್ವಜನಿಕರ ಮುಖಾಂತರ, ಈ ಪಂಚಾಯಿತಿ ಸಾರ್ವಜನಿಕರ ಮುಖಾಂತರ ತಿಳ್ಕೊಬೇಕಾಗಿದೆ ಯಾವ ರೀತಿ ಈ ಎಲೆಕ್ಷನ್ ಆಯಿತು ಅಂತ ಹೇಳ್ಬಿಟ್ಟು. ನಮ್ಮ ಶಾಸಕರು ಮಾಡಿದಂಥ 2.25 ವರ್ಷದಿಂದ ಮಾಡಿದಂಥ ದಾನ ಧರ್ಮ ಅಭಿವೃದ್ಧಿ ಕಾರ್ಯಗಳಿಂದ ಮಾತ್ರ ಇವತ್ತು ಎಲೆಕ್ಷನ್ ಗೆಲ್ಲೋದಕ್ಕೆ ಸಾಧ್ಯ ಆಯಿತು. ಹೊರತು ಇವತ್ತು ಯಾವುದೇ ನ್ಯಾಷನಲ್ ಪಾರ್ಟಿಗೂ ಕೂಡ
ಇಷ್ಟೊಂದು ಕಾರ್ಯಕರ್ತರು ಒಂದು ವಾರದಿಂದ ಯಾರಿಗೂ ಯಾವುದೇ ರೂಪದಲ್ಲೂ ಕೂಡ ನಾವು ಏನು ನಮ್ಮ ಹಿಂದೆ ಇದ್ದಾರೆ ಈಗ ಕಾರ್ಯಕರ್ತರು ಯಾವುದೇ ರೂಪದಲ್ಲೂ ಕೂಡ ನಾವು ಏನೂ ಸಹಾಯ ಪಡೆದೇ ನಮ್ಮಿಂದ ವಾರ 10 ದಿನಗಳಿಂದ ಕೆಲಸ ಕಾರ್ಯಗಳು ಬಿಟ್ಟು ಇವತ್ತು ನಮ್ಮ ಜೊತೆ ನಮ್ಮ ಬೆನ್ನೆಲುಬಾಗಿ ನಿಂತು ನಮ್ಮ ಶಾಸಕರ ಬೆನ್ನೆಲುಬಾಗಿ ನಿಂತು ಏನೀಗ 12 ಸ್ಥಾನಗಳಿಗೆ ಇವತ್ತು ಎಲೆಕ್ಷನ್ ನಡೆದಿದೆ. 7 ಸ್ಥಾನಗಳು KHP ವಶ ಆಗಿದೆ. ಇನ್ನು ಮುಂದೆ ಕೂಡ ಅಷ್ಟೇ ಈಗ ನಡೆದಂಥ ಚುನಾವಣೆಗಳು ಕೂಡ ನಿಮ್ಮ ಗಮನಕ್ಕಿದೆ. ಮಾಧ್ಯಮ ಮಿತ್ರರಿಗೆ ಎಲ್ಲ ಕಡೆ ಕೂಡ KHP ವರ್ಸಸ್ ಅದರ್ಸ್ ಈ ಮಟ್ಟದಲ್ಲಿ ನಡೀತಿದೆ. ಅದರಿಂದ ಇಲ್ಲೂ ಕೂಡ ನಾವು ಹಿಡಿದಿದ್ದೀವಿ. 12 ಬರೋದಕ್ಕೆ ತುಂಬ ಅವಕಾಶ ಇತ್ತು. ಈಗ 7 ಗೆದ್ದಿದ್ದೀವಿ. 2 ಓಟಲ್ಲಿ 1 ಸೋತಿದ್ದೀವಿ. ಈ 3 ಓಟಲ್ಲಿ 2 ಸೋತಿದ್ದೀವಿ. ಕೇವಲ ಬೆರಳೆಣಿಕೆಯಷ್ಟು ಮತದಂತರಲ್ಲಿ 3 ಸ್ಥಾನಗಳು ನಾವು ಕಳ್ಕೊಂಡಿದ್ದೀವಿ. ಇನ್ನು ಮುಂದೆ ಇದು ಎಚ್ಚರಿಕೆ ಗಂಟೆ ಅಂತ ಕೂಡ ನಮ್ಮ ಕಾರ್ಯಕರ್ತರಿಗೆ ಹೇಳಿಕೊಂಡು ಸೋತಿರೋ 5 ಅಭ್ಯರ್ಥಿಗಳಿಗೂ ನಾವು ಈ ಮೂಲಕ ಹೇಳ್ತೀವಿ, ನಿಮ್ಮ ಬೆನ್ನೆಲುಬಾಗಿ ನಾವು ಇರ್ತೀವಿ. ನೀವು ಸೋತಿಲ್ಲ, ನಿಮ್ಮ ಬೆನ್ನೆಲುಬಾಗಿ ನಮ್ಮ ಶಾಸಕರಿದ್ದಾರೆ. ಯಾವುದೇ ರೀತಿ ಕುಗ್ಗುವಂಥ ಅವಶ್ಯಕತೆ ಇಲ್ಲ. ನಾನು ಆಲ್ರೆಡಿ ನಮ್ಮ ಶಾಸಕರ ಗಮನಕ್ಕೆ ತಂದಿದ್ದೀನಿ. ಇವತ್ತು ಬೆಳಗ್ಗೆಯಿಂದ ಊಟ ಮಾಡಿದೆ, ಸರಿಯಾಗಿ ನಿದ್ದೆ ಮಾಡಿದೆ, ಸೈನಿಕರ ಥರ ನಿಮ್ಮ ಪರವಾಗಿ ಇವತ್ತು ಶಾಸಕರಿಗೋಸ್ಕರ ದುಡಿದಿದ್ದಾರೆ ಸರ್. ಅದು ಹೆಮ್ಮೆ ಅನಿಸ್ತಿದೆ ನನಗೆ. ಯಾವುದೊಂದು BJP ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, JDS ಆಗಿರ್ಬೋದು, ವರ್ಷಾನುಗಟ್ಟಲೆಯಿಂದ ಆ ಪಾರ್ಟಿ ಕಟ್ಕೊಂಡು ಬಂದಿರ್ತಾರೆ. ಇವತ್ತು ಕೇವಲ 2.25 ವರ್ಷದಲ್ಲಿ ನಾವು ಇಷ್ಟೊಂದು ಸಾಮ್ರಾಜ್ಯ ಕಟ್ಟಿದ್ದೀವಿ ಅಂತಂದ್ರೆ ನಮ್ಗೆ ಹೆಮ್ಮೆ ಆಗ್ತದೆ. ಆ ಪಾರ್ಟಿಯಲ್ಲಿ ನಾವು ಇದ್ದೀವಿ ಕೂಡ. ಅದರ ಮುಂದಿನ ದಿನಗಳಲ್ಲೂ ಕೂಡ ಅಷ್ಟೇ ನಾವು ಶಾಸಕರಿಗೋಸ್ಕರ ನಮ್ಮ ಕಾರ್ಯಕರ್ತರಾಗಿರ್ಬೋದು, ನಾವಾಗಿರ್ಬೋದು, ರಾತ್ರಿಯಾಗಲೂ ದುಡಿದು ಅವ್ರಿಗೆ ಗೌರವ ತರುವಂಥ ಕೆಲಸಗಳು ಮಾಡೇ ಮಾಡ್ತೀವಿ. ಆರ್ ಮಂಜುನಾಥ್, CTV ನ್ಯೂಸ್, ಗೌರಿಬಿದನೂರ. ಇದೀಗ ಚಿಕ್ಕದೊಂದು ವಿರಾಮದ ನಂತರ CTV ನ್ಯೂಸ್ ಮುಂದುವರಿಯುತ್ತದೆ. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, MG ರಸ್ತೆ, ಚಿಕ್ಕಬಳ್ಳಾಪುರ ಜನತೆಗೆ ಸಿಹಿ ಸುದ್ದಿ. ನೂತನವಾಗಿ ನಮ್ಮಲ್ಲಿ ಡಾಕ್ಟರ್ ರಾಕೇಶ್ ವೈಯಾರ್ MBBS, MD, DVL, ಫೆಲೋಶಿಪ್ ಇನ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್, ಕನ್ಸಲ್ಟೆಂಟ್ ಡರ್ಮೆಟಾಲಜಿಸ್ಟ್ ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಲಭ್ಯವಿರುತ್ತಾರೆ. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು ಕೆಮಿಕಲ್ ಪೀಲಿಂಗ್, ಎಲೆಕ್ಟ್ರೋಕಾಟರಿ, ರೇಡಿಯೋ ಫ್ರೀಕ್ವೆನ್ಸಿ, ನೈಲ್ ಸರ್ಜರಿ, ಲೇಸರ್ಸ್ ಹೇರ್ ರಿಮೂವಲ್, ಆಕ್ನಿ ಸ್ಕಾರ್ ರಿಡಕ್ಷನ್, ಪಿಗ್ಮೆಂಟೇಷನ್, ಕಾರ್ಬನ್ ಪೀಲ್, GFC ಅಂಡ್ PRP, ಹೇರ್ ಟ್ರಾನ್ಸ್ಪ್ಲಾಂಟ್, ಮೈಕ್ರೋ ನೀಡಲಿಂಗ್ ಮಾಡಲಾಗುತ್ತದೆ. ಪ್ರತಿ ಶುಕ್ರವಾರ ಹಾಗೂ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 2 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಡಾಕ್ಟರ್ ಕಾರ್ತಿಕ್ R, ಫಿಸಿಷಿಯನ್, ಡಯಾಬೆಟಾಲಜಿಸ್ಟ್ 8 ಗಂಟೆಯಿಂದ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಡಾಕ್ಟರ್ ಪ್ರೇಮ್ ಸಾಗರ್ MBBS ಸಂಜೆ 6 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ಶ್ರೀ ಮಂಜುನಾಥ ಹಾರ್ಡ್ವೇರ್ ಆ್ಯಂಡ್ ಇನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. Engineer choices, architect choices, corporates, house owners, carpenter choices, hardware dealers ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, BB ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927, ಮತ್ತೊಂದು ಸಂಖ್ಯೆ 9008680303. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, BB ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. AC ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. AI ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್, ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ
9916161691 9739702077. ಸ್ಕೈ ಮಹಿಳಾ ಅಡ್ಡ ಎಂಜಿ ರೋಡ್ ನಿಯರ್ ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಅಪೋಸಿಟ್ ನೀಲಾದ್ರಿ ಕ್ಲಿನಿಕ್ ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಮತ್ತು ಯುಗಾದಿ ಹಬ್ಬದ ಪ್ರಯುಕ್ತ ಇದೇ ಮೊಟ್ಟ ಮೊದಲ ಬಾರಿಗೆ ಸ್ಕೈ ಮಹಿಳಾ ಅಡ್ಡಾದಲ್ಲಿ ಎಲ್ಲ ತರಹದ ಬಟ್ಟೆಗಳ ಮೇಲೆ 50% ರಿಯಾಯಿತಿ. ಈ ಆಫರ್ ಮಾರ್ಚ್ 1ರಿಂದ 20ರವರೆಗೆ ಮಾತ್ರ. 15 ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ರೆಡಿ ಡ್ರೆಸ್ಸಸ್, ಆಲ್ ಟೈಪ್ಸ್ ಆಫ್ ಟಾಪ್ಸ್, ಲೆಗಿನ್ಸ್, ಡ್ರೆಸ್ ಮೆಟೀರಿಯಲ್ಸ್ 50% ರಿಯಾಯಿತಿ ದರದಲ್ಲಿ. ಕಾಟನ್ ಸ್ಯಾರೀಸ್, ಶಿಫಾನ್ ಸ್ಯಾರೀಸ್, ಸಾಫ್ಟ್ ಸಿಲ್ಕ್, ಬನಾರಸ್, ಫ್ಯಾನ್ಸಿ ಸ್ಯಾರೀಸ್, ಖಾದಿ ಸ್ಯಾರೀಸ್, ಬ್ರಾಂಡೆಡ್ ಲಿನಿನ್ ಸ್ಯಾರೀಸ್, ಆಲ್ ಟೈಪ್ಸ್ ಆಫ್ ಸ್ಯಾರೀಸ್ 50% ಡಿಸ್ಕೌಂಟ್ ಓನ್ಲಿ 20 ಡೇಸ್. ಇನ್ನು ಯಾಕೆ ತಡ, ಬೇಗ ಭೇಟಿ ಕೊಡಿ ಸ್ಕೈ ಮಹಿಳಾ ಅಡ್ಡ, ಎಂಜಿ ರೋಡ್ ನಿಯರ್ ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಅಪೋಸಿಟ್ ನೀಲಾದ್ರಿ ಕ್ಲಿನಿಕ್ ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. ವಿರಾಮದ ನಂತರ ಮತ್ತೊಮ್ಮೆ ಸಿಟಿವಿ ನ್ಯೂಸ್ಗೆ ಸ್ವಾಗತ. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಎತ್ತಿನಹೊಳೆ ಯೋಜನೆ ಶಂಕುಸ್ಥಾಪನೆಗೆ 12 ವರ್ಷ. ಪುಷ್ಕರ ಕಾಲ ಮುಗಿದ್ರೂ ಜಿಲ್ಲೆಗೆ ಬರಲಿಲ್ಲ ಎತ್ತಿನಹೊಳೆ ನೀರು. 2 ವರ್ಷದಲ್ಲಿ ನೀರು ಎಂದು ಮೊಯ್ಲಿ 2 ಬಾರಿ ಸಂಸದ. ಎತ್ತಿನಹೊಳೆ ಬಾಲ ಹಿಡಿದವರೆಲ್ಲ ನಾಯಕರಾಗಿದ್ದು ವಿಶೇಷ. ಚಿಕ್ಕಕಾಡಿಗಾನಹಳ್ಳಿಯಲ್ಲಿ ಕಳೆದ 3 ದಿನಗಳಿಂದ ಧಾರ್ಮಿಕ ಕಾರ್ಯಕ್ರಮಗಳು. ಅದ್ದೂರಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಬ್ರಹ್ಮರಥೋತ್ಸವ. ಇಂದು ರಾತ್ರಿ ಗ್ರಾಮದಲ್ಲಿ ಅದ್ದೂರಿ ಕರಗ ಮಹೋತ್ಸವ. ಬಲಿಜ ಸಮುದಾಯದಿಂದ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಅಭಿನಂದನೆ. ಬಲಿಜ ಸಮುದಾಯಕ್ಕೆ ಚಿಮೂಲ್ ನಾಮನಿರ್ದೇಶನ ನೀಡಿದ್ದಕ್ಕೆ ಕೃತಜ್ಞತೆ. ಬೆಂಗಳೂರಿನ ನಿವಾಸಕ್ಕೆ ತೆರಳಿ ಗೌರವಿಸಿದ ಬಲಿಜ ಮುಖಂಡರು. ರಾಗಿ ಖರೀದಿ ಕೇಂದ್ರದಲ್ಲಿ ಅವ್ಯವಹಾರ ಆರೋಪ. ಕಳಪೆ ರಾಗಿ ಖರೀದಿ ಆರೋಪ ಮಾಡಿದ ರೈತರು. ಆಹಾರ ಇಲಾಖೆ ಜಂಟಿ ನಿರ್ದೇಶಕರ ಭೇಟಿ, ಅಧಿಕಾರಿಗಳಿಗೆ ತರಾಟೆ. ಇದಿಷ್ಟು ಈ ದಿನದ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.